ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಗುರು ಹಿರಿಯರು ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತು 9ನೆಯ ಶ್ಲೋಕ ನಂಬರ್ 9. ಶ್ಲೋಕ ನಂಬರ್ 9 ಏನ್ ಹೇಳುತ್ತೆ ಅಂದ್ರೆ, ದೇವಿಯ ವಿಹಾರ ಮಾರ್ಗಗಳು. ಅಮ್ಮನವರು ಸಂಚಾರ ಮಾಡ್ತಾರೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡೋದು, ಹೋಗೋದು. ಆದ್ರೆ ನಿಮಗ್ ಗೊತ್ತಿರ್ಲಿ, ತಾಯಿ ಬ್ರಹ್ಮಾಂಡ ನಾಯಕಿ ಎಲ್ಲ ಕಡೆ ಆಕೆ ಹೋಗಬಹುದು ಕ್ಷಣಾರ್ಧದಲ್ಲೇ. ನಿಮಿಷಾಂಬ, ಕ್ಷಣಿಕಾಂಬ, ದೇವಸ್ಥಾನ ನೋಡಿದ್ದೀರ. ನಿಮಿಷದಲ್ಲಿ ತಾಯಿ ಇಲ್ಬೇಕು ಹೋಗುದ್ರೆ ನಿಮಿಷಾಂಬ, ಕ್ಷಣಿಕದಲ್ಲಿ ಹೋಗೋ ತಾಯಿಗೆ ಕ್ಷಣಿಕಾಂಬ. ಹಾಗೆ ಈ ಪಥ ಯಾವುದು, ಮನುಷ್ಯ ಅಥವಾ ಯಾವುದ್ರಲ್ಲಿ ತಾಯಿ ಇಲ್ಲಿ ಹೋಗ್ತಾರೆ ಅಂತ ಹೇಳಿದ್ದಾರೆ, ನಿರೂಪಣೆ ಮಾಡಿದ್ದಾರೆ ಅನ್ನೋ ಶ್ಲೋಕ 9ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಅದು ಶುರುವಾಗುತ್ತೆ ಮಹಿಮೂಲಾಧಾರೆ ಅಂತ. ಹಿಂದೆ ಶ್ಲೋಕದಲ್ಲಿ ಹೇಳಿದ್ವಿ, ಧನ್ಯರು ಮಾತ್ರ ದೇವಿಯನ್ನ ಸ್ಮರಿಸ್ಲಿಕ್ಕೆ ಸಾಧ್ಯ, ಸೌಂದರ್ಯಲಹರಿ, ದುರ್ಗಾ ಸಪ್ತಶತಿಯಂತಹ ಮಂತ್ರಗಳನ್ನ ಕಲೀಲಿಕ್ಕೆ ಸಾಧ್ಯ. ಷಟ್ಚಕ್ರ ಗ್ರಂಥಿಗಳನ್ನ ಭೇದಿಸೋನಿಗೆ ಸಪ್ತಮ ಚಕ್ರವಾದ ಸಹಸ್ರಾರದಲ್ಲಿ ದೇವಿ ದರ್ಶನ ಆಗತ್ತೆ. ತುಂಬಾ ಜನಕ್ಕೆ ಒಂದು ಕಾಮನ್ ಪ್ರಶ್ನೆ, ಸರ್ ದೇವರನ್ನ ಹೇಗ್ ನೋಡೋದು? ದೇವ್ರು ನಿಜವಾಗ್ಲೂ ಕಾಣಿಸ್ತಾನ? ಕನ್ಸಲ್ ಬರ್ತಾನ, ಎದುರುಗಡೆ ಬರ್ತಾನ, ವಿಗ್ರಹದಲ್ಲಿ ಬರ್ತಾನ, ನಾನು ಒಬ್ಳೆ ಇರುವಾಗ ಬರ್ತಾನ, ಎಲ್ಲಿ ಬರ್ತಾನೆ ಅಂತ. ಅದಕ್ಕೆ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡ್ ಬಂದಿದ್ದಾರೆ ಹೇಗೆ ದೇವರನ್ನ ನೋಡೋದು. ಗಾಳಿನ ಯಾವ ತರ ಬಲೂನ್ ಒಳಗಡೆ ಇದೆ ಅಂತ ಅನ್ಕೊಂಡ್ ನಾವು ನೋಡ್ತೀವಿ, ಅದೇ ತರ ದೇವರನ್ನು ಕೂಡ ನಮ್ಮ ಆಂತರ್ಯದಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರದಲ್ಲಿ ದರ್ಶನವನ್ನ ಮಾಡ್ಬೇಕು. ತಾಯಿ ಅಲ್ಲಿ ನಮ್ಗೆ ದರ್ಶನವನ್ನ ಕೊಡ್ತಾಳೆ. ಆದ್ರೆ ಸಪ್ತಮ ಚಕ್ರವಾದ ಸಹಸ್ರಾರಕ್ಕೆ ನಾವು ನೋಡ್ಬೇಕು ಅಂದ್ರೆ ಹಿಂದೆ ಇರೋ 6 ಚಕ್ರ ದಾರಿ ಬಿಟ್ಕೊಡ್ಬೇಕು. 7 ಬಾಗ್ಲಿದೆ, 7 ಕೋಟೆ ಇದೆ ಅಂತ ಅನ್ಕೊಳ್ಳಿ. 7ನೇ ಕೋಟೆ ಒಳಗಡೆ ದೇವಿ ಕೂತಿದ್ದಾರೆ. ಆ 7ನೇ ಕೋಟೆಲಿರೋ ದೇವಿ ನೋಡ್ಬೇಕು ಅಂದ್ರೆ 6 ಕೋಟೆ ಬಾಗ್ಲು ಓಪನ್ ಆಗಬೇಕು. ಅಲ್ಲಿ ಸೈನಿಕರು ಇರ್ತಾರೆ, ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡಲ್ಲ. ನಿಮಗೆ ನಾನಾ ರೀತಿಯಾದಂತಹ ಪ್ರಶ್ನೆ ಕೇಳಿ, ಹಿಂಸೆ ಕೊಟ್ಟು, ಪರೀಕ್ಷೆ ಮಾಡಿ, ಎಲ್ಲಾದ್ರಲ್ಲೂ ಗೆದ್ದು ಪಾಸ್ ಆದ್ರೆ ಮುಂದೆ ನೀವು 7ನೇ ಬಾಗ್ಲು ತೆಗೆಯುತ್ತೆ. ಅದನ್ನೇ ನಾವು ಗ್ರಂಥಿ ಭೇದ ಅಂತ ಕರಿತೀವಿ. 6 ಚಕ್ರಗಳು. ವಿಶೇಷವಾಗಿ ಈ ಶ್ಲೋಕದಲ್ಲಿ ಬರ್ತಕ್ಕಂಥ 6 ಶ್ಲೋಕಗಳ ಬಗ್ಗೆ ಹೇಳಿದ್ದಾರೆ. ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ. ಈ 6 ಚಕ್ರ. ಈ ಸಹಸ್ರಾರ ಚಕ್ರ ಅಂತಕ್ಕಂಥದ್ದೇ 7ನೇ ಚಕ್ರ. ಚೆನ್ನಾಗಿ ಕೇಳಿಸ್ಕೋಬೇಕು ಇದನ್ನೆಲ್ರು. ನನ್ಗೇನು ಗೊತ್ತೇ ಇಲ್ಲ ಸರ್ ಇದ್ರ ಬಗ್ಗೆ ಏನೋರು ಕೇಳಿಸ್ಕೋಬೇಕು. ಚಕ್ರ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದು. ಇದು ನಮ್ಮ ಜೀವನಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ಕು. ಮೂಲಾಧಾರ ಅಂತ ಹೇಳ್ದೆ, ಹೆಸ್ರೇ ಮೂಲಾಧಾರ. ನಾವೆಲ್ಲ ಇವತ್ತೇನಾದ್ರೂ ಇದೀವಿ ಅಂದ್ರೆ ಅದಕ್ಕೊಂದು ಮೂಲ ಆಧಾರ ಬೇಕು. ಆ ಮೂಲ ಆಧಾರನೇ ಈ ಚಕ್ರ. ಎಲ್ಲಿದೆ ಅಂದ್ರೆ ಪೃಷ್ಠದಲ್ಲಿರ್ತಕ್ಕಂಥ ಗುದಸ್ಥಾನದಲ್ಲಿದೆ. ಸೀಕ್ರೆಟ್ ಜಾಗ ಇರುತ್ತೆ ಮನುಷ್ಯನಿಗೆ, ಗುದಸ್ಥಾನ. ಪೃಷ್ಠ ಗುದಸ್ಥಾನ ಅಂದ್ರೆ ನಾವು ತಿಂದಿದ್ದೆಲ್ಲ ಹೋಗಕ್ಕೆ ಎಕ್ಸ್ಕ್ರೀಷನ್ ಸಿಸ್ಟಮ್ ಇರುತ್ತಲ್ಲ, ಅದರ ಒಂದು ಭಾಗದಲ್ಲಿ ಇರುತ್ತೆ ಮೂಲಾಧಾರ ಚಕ್ರ. ಆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ ಅಲ್ವಾ, ಇದು ಕೆಳಗಡೆ ಮೆಟ್ಲು. ಫಸ್ಟ್ ಫೌಂಡೇಶನ್ ಮೂಲಾಧಾರ, ಮೇಲೆ 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 ಹತ್ಕೊಂಡು ಹೋಗುತ್ತೆ. ಇವಾಗ ಆ ಮೂಲಾಧಾರದ ಮೇಲ್ಗಡೆ ಇರೋದೇ ಸ್ವಾಧಿಷ್ಠಾನ, ಅದ್ರ ಮೇಲ್ಗಡೆ ಮಣಿಪೂರ, ಅದರ ಮೇಲೆ ಅನಾಹತ, ಅದರ ಮೇಲೆ ವಿಶುದ್ಧಿ. ಭ್ರೂ ಮಧ್ಯ ಅಂದ್ರೆ ನಿಮ್ಮ ಹಣೆ ಮಧ್ಯ ಭಾಗ, 4 ಹೆಡ್ ಇದೆಯಲ್ಲ, ಕುಂಕುಮ ಇಟ್ಕೊಂತೀರಲ್ಲ, ಆ ಭಾಗದಲ್ಲಿ ಆಜ್ಞಾ ಚಕ್ರ ಇರುತ್ತೆ. ಈ ತರ ಇರುತ್ತೆ ಭ್ರೂ ಮಧ್ಯದಲ್ಲಿ. ಸರಿ, ಸಪ್ತ ಚಕ್ರ ಅಂತ ಹೇಳಿದ್ರಲ್ಲ, 7ನೇ ಚಕ್ರ, ಅದೇ ದೇವಿ ದರ್ಶನ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಆ ಚಕ್ರ ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಮೇಲ್ಗಡೆ ಇರೋ ತಲೆಯಲ್ಲಿದೆ, ಶಿರಸ್ಸಿನಲ್ಲಿದೆ. ಅರ ಅಂದ್ರೆ ದಳ, ಸಹಸ್ರಾರ, ಸಹಸ್ರ ಪ್ಲಸ್ ಅರ, 1000 ಅರ, 1000 ದಳ ಇರ್ತಕ್ಕಂಥ ಕಮಲ. ಆ ಕಮಲದಲ್ಲಿ ತಾಯಿ ದರ್ಶನ ಕೊಡ್ತಾಳೆ. ಅದ್ ಎಲ್ಲಿದೆ ಸಹಸ್ರಾರ ಚಕ್ರ ಅಂದ್ರೆ ತಲೆಯಲ್ಲಿ ಇರುತ್ತೆ. ಒಂದ್ ಮಗು ಹುಟ್ಟಿದಾಗ ತುಂಬಾ ಕೇರ್ ಮಾಡ್ತೀವಲ್ಲ, ಜೋಪಾನ ಮಾಡ್ತೀರಲ್ಲ ನೀವು. ಒಂದು ಮುಟ್ಬೇಕಾದ್ರೆ, ಒಂದ್ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿ ನೋಡ್ಕೊಂತೀರ. ಯಾಕೆ? ಆ ಮಗು ಆಗ್ತಾನೆ ತಾಯಿ ಹೊಟ್ಟೆಯಿಂದ ಬಂದಿರುತ್ತೆ, ಅದು ಬಲ್ತಿರಲ್ಲ. ವಿಶೇಷವಾಗಿ ನೆತ್ತಿ,
ಆ ನೆತ್ತಿ ಹತ್ರ ವಿಶೇಷವಾಗಿ ಜೋಪಾನ ಮಾಡಿ ನೋಡ್ಕೊಂತೀರ. ಆ ನೆತ್ತಿನ ಯಾಕೆ ಜೋಪಾನ ಮಾಡೋದು ಅಂದ್ರೆ ಅದ್ರಲ್ಲಿ ಪ್ರಾಣ ಇರುತ್ತೆ, ಜೀವ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಆಕ್ಚುಯಲ್ ಕಾನ್ಸೆಪ್ಟ್ ಏನು ಅಂದ್ರೆ ಅಲ್ಲಿ ಸಹಸ್ರಾರ ಚಕ್ರ ಇರುತ್ತೆ. ಆ ಮಗು ಹುಟ್ಟದಾಗಿಂದ ಸಾಯೋ ತನಕ ಸಹಸ್ರಾರ ಚಕ್ರ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು. ಕೆಲವೊಂದು ಜಾಗಕ್ಕೆ ಅಪಾಯ ಆದಾಗ, ಏನಾದ್ರೂ ದೇಹಕ್ಕೆ ಆಘಾತ ಆದ್ರೆ, ಆದ್ರೆ ಮನುಷ್ಯ ಸಾವಾಗ್ಬಿಡ್ತಾನೆ. ಆ ಚಕ್ರಗಳು, ಆ ಚಕ್ರಕ್ಕೆ ಗಟ್ಟಿಯಾಗಿ, ಎಕ್ಸಾಂಪಲ್ ಮೂಲಾಧಾರ ಅಂತ ಹೇಳ್ದೆ, ಆ ಒಂದು ಗುದದ್ವಾರ ಹಾಗೂ ಪೃಷ್ಠ ಇದೆಯಲ್ಲ, ಎಕ್ಸ್ಕ್ರೀಷನ್ ಸಿಸ್ಟಮ್ಸ್ ಇದೆಯಲ್ಲ, ಓಕೆ, ಆ ಎರಡೂ ಪ್ರದೇಶ ನೋಡಿ, ಮೂಲಾಧಾರ ಅದು ಕೂಡ ಸೆನ್ಸಿಟಿವ್. ಅದರಿಂದ ಮೇಲ್ಗಡೆ ಬರ್ತಕ್ಕಂತ ಸ್ವಾದಿಷ್ಠಾನ ಅದು ಕೂಡ ಸೆನ್ಸಿಟಿವ್, ಹೊಕ್ಕಳು ಭಾಗ, ಆಮೇಲೆ ಆ ಲಿವರ್ ಇರ್ತಕ್ಕಂಥ ಜಾಗ, ಜೊತೆಗೆ ಹೃದಯ, ಹಾರ್ಟ್ ಇರ್ತಕ್ಕಂಥ ಜಾಗ, ಆಮೇಲೆ ನಮ್ಮ ಗಂಟಲು, ಈ ಗಂಟ್ಲು, ಅನ್ನನಾಳ, ವಾಯ್ಸು ನೋಡಿದ್ದೀರಾ? ಯಾವಾಗ್ಲೂ ಅದು ಆನ್ ಆಗ್ತಾ ಇರುತ್ತೆ. ಅದು ಒಂಚೂರು ಓಪನ್ ಆಗಿ ಅಲ್ಲಿ ಏನಾದ್ರು ಬ್ಲಡ್ ಲಾಸ್ ಆಯ್ತು ಅಂದ್ರೆ ಮನುಷ್ಯ ಬದುಕಲ್ಲ. ಕಡೆಗೆ ಆಜ್ಞಾ ಚಕ್ರ, ಹಣೆ ಮಧ್ಯ ಭಾಗಕ್ಕೆ, ಇನ್ನು ಮೇಲೆ ಬಂದ ಸಹಸ್ರಾರ ಚಕ್ರ, ನೆತ್ತಿ ಇರ್ತಕ್ಕಂಥ ಜಾಗ ಕೂಡ ಸೂಕ್ಷ್ಮ ಪ್ರದೇಶ. ಈ ಸೂಕ್ಷ್ಮ ಪ್ರದೇಶಗಳಿಗೆ ಮುಖ್ಯವಾಗಿ ಏನಾದ್ರೂ ಆಘಾತ ಆದ್ರೆ, ಆ ಚಕ್ರ ಏನಾದ್ರೂ ಅಲ್ಲಿ ಡಿಆಕ್ಟಿವೇಟ್ ಆಗಿ ಸತ್ತೋಯ್ತು ಅಂದ್ರೆ ಮನುಷ್ಯನೇ ಉಸಿರೇ ನಿಂತೋಗುತ್ತೆ. ಹಾಗಾಗಿ ಈ ಚಕ್ರ ಮನುಷ್ಯನ ದೇಹದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದನ್ನೇ ಶ್ರೀಚಕ್ರದಲ್ಲಿ ತೋರಿಸ್ತಾರೆ. ಷಟ್ಚಕ್ರಗಳ ಸ್ಥಾನಕ್ಕೆ ಚಕ್ರ ಅಂತ ಹೆಸರು ಕೊಡ್ತಾರೆ. ಅಲ್ಲಿ ಉಪಾಸನೆ ಕೂಡ ಹಾಗೆ ಮಾಡ್ತಾರೆ. ಅರ್ಥ ಆಗ್ಲಿ, ಶ್ರೀಚಕ್ರ ಉಪಾಸನೆ ಮಾಡೋರು ಏನೇನೋ ಅಲ್ಲ, ಪ್ರತಿಯೊಂದಕ್ಕೂ ಬೇಕದು. ಒಂದೊಂದು ಚಕ್ರ ಒಂದೊಂದು ತತ್ವವನ್ನ ಪ್ರತಿನಿಧಿಸುತ್ತೆ ಅನ್ನೋದು ನೆನ್ಪಿರ್ಲಿ. ಮೂಲಾಧಾರ ಚಕ್ರ ಪೃಥ್ವಿ ತತ್ವವನ್ನ ಮನುಷ್ಯ ಪಂಚಭೂತಗಳಿಂದ ಮಾಡಿದ್ದು ಅಂತಾರಲ್ವಾ, 5 ಭೂತ. ಯಾವ್ಯಾವ್ದದು? ಭೂಮಿ, ಆಕಾಶ, ಅಗ್ನಿ, ವಾಯು, ಜಲ ಅಂತೆಲ್ಲ ಹೇಳ್ತೀವಿ. ಹಾಗಾದ್ರೆ ಈ ಮೂಲಾಧಾರ ಅನ್ನೋದು ಪೃಥ್ವಿ ತತ್ವ. ಹಾಗಾಗಿ ನೋಡಿ, ನಾವು ತಿಂದಂತ ಆಹಾರ ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋದು ಭೂಮಿಗೆ. ಗ್ರಾವಿಟೇಷನಲ್ ಫೋರ್ಸ್ ಅದು ಭೂತತ್ವವನ್ನ ಹೊಂದಿರೋದ್ರಿಂದ ಅದ್ಯಾವತ್ತು ಗ್ರಾವಿಟೇಷನಲ್ ಫೋರ್ಸು ಅಂದ್ರೆ ಗುರುತ್ವಾಕರ್ಷಣ ಬಲ ಭೂಮಿ ಕಡೆ ಇರುತ್ತೆ. ನಾವು ತಿಂದಿರೋ ವಸ್ತು ದೇಹದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಮೂಲಾಧಾರ ಬೇಕೇ ಬೇಕು. ಯಾಕಂದ್ರೆ ಅದು ಪೃಥ್ವಿ ತತ್ವ. ಇನ್ನು ಸ್ವಾದಿಷ್ಠಾನ ನೋಡಿ, ಅಗ್ನಿ ತತ್ವವನ್ನ ಹೊಂದಿರುತ್ತೆ. ಆ ಹೊಟ್ಟೆ ಭಾಗ, ಕರುಳಿನ ಭಾಗ ಅಂದ್ರೆ ಹೊಕ್ಕಳಿನ ಭಾಗ, ನಾಭಿ ಪ್ರದೇಶ ನೋಡಿ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ ತುಂಬಾ ಜನ. ಅಗ್ನಿ ತತ್ವ ಅದು. ಹೊಟ್ಟೆ ಉರಿ ಬರ್ತಾ ಇರುತ್ತೆ ಅಂದ್ರೆ ಸ್ವಾದಿಷ್ಠಾನ ಏರ್ಪೇರಾಗಿರುತ್ತೆ ನಿಮ್ಗೆ. ಮಣಿಪುರ ನೋಡಿ, ಜಲತತ್ವ. ಯಾರಿಗೆ ಸ್ವಾದಿಷ್ಠಾನ ಚೆನ್ನಾಗಿರಲ್ಲ ಅವ್ರಿಗೆ ಅನೇಕ ಸಮಸ್ಯೆ ಬರುತ್ತೆ. ಅದೇ ತರ ಮಣಿಪುರ ಜಲತತ್ವ, ಜಠರ ಭಾಗ, ಹೊಟ್ಟೆ ಜಠರದಲ್ಲಿ ಏನಿರುತ್ತೆ ಯಾವಾಗ್ಲೂ ಲಿಕ್ವಿಡ್, ನೀರ್ ಕುಡಿತಾ ಇರ್ತೀವಿ. ಯಾಕೆ? ಡೈಜೆಷನ್ ಆಗಕ್ಕೆ, ತಿಂದಂತ ಆಹಾರ ಪಚನ ಕ್ರಿಯೆ ಆಗ್ಬೇಕು, ಕರಗ್ಬೇಕು ಅಂದ್ರೆ ನೀರ್ ಬೇಕು. ಹಾಕಿದ್ ನೀರ್ ಜಠರಕ್ಕೆ ಹೋಗುತ್ತೆ ಅಂದ್ರೆ ಅಲ್ಲಿ ವಾಟರ್ ಸ್ಟೋರೇಜ್ ಇರುತ್ತೆ. ಹಾಗಾಗಿ ಅಲ್ಲಿ ಯಾವ ಚಕ್ರ ಇದೆ ಅಂದ್ರೆ ಮಣಿಪುರ ಚಕ್ರ ಇದೆ. ಮಣಿಪುರ ಜಲತತ್ವ. ಅದ್ರಿಂದ ಮೇಲ್ಗಡೆ ಬನ್ನಿ, ಲಂಗ್ಸ್, ಶ್ವಾಸಕೋಶ, ಉಸಿರಾಡ್ತಾ ಇದ್ದೀವಿ ನಾವು, ಅದು ಅನಾಹತ ಚಕ್ರ, ಅದು ವಾಯು ತತ್ವ ಇರುತ್ತೆ. ಹಾಗಾಗಿ ನೋಡಿ, ಎರಡೂ ಕಡೆ ಶ್ವಾಸಕೋಶಗಳು. ಅದರಿಂದ ಮೇಲೆ ಬಂದ್ರೆ ವಿಶುದ್ಧಿ ಚಕ್ರ, ಆಕಾಶ ತತ್ವವನ್ನ ಒಳಗೊಂಡಿರುತ್ತೆ. ಆಕಾಶ ತತ್ವ ಅಂದ್ರೆ ಗಂಟಲ್ ಪ್ರದೇಶ ಇದೆಯಲ್ಲ, ಅದು ವಿಶುದ್ಧಿ ಚಕ್ರ. ನಾನ್ ಮಾತಾಡ್ತಾ ಇದ್ದೀನಿ, ಈ ಹೊರಗಡೆ ಇರ್ತಕ್ಕಂಥ ಆಕಾಶ ಅಥವಾ ಈ ಪರಿಸರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪಾರ್ಟಿಕಲ್ ಅದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ವೆದರ್ ಚೇಂಜ್ ಆಗಿ ನನ್ಗೆ ಕೋಲ್ಡ್ ಆಗೋಯ್ತು, ಕಾಫ್ ಆಗೋಯ್ತು ಅಂತೀರ, ಆಕಾಶ ತತ್ವ ತಾನೇ ಅದು. ಸಡನ್ ಆಗಿ ಏನಾದ್ರೂ ಎನ್ವೈರನ್ಮೆಂಟಲ್ ಚೇಂಜ್ ಆಗಿ ಆಕಾಶದಲ್ಲಿ ಬಿಸಿಲಿರುತ್ತೆ, ಇದಕ್ಕಿದಂಗೆ ಮಳೆ ಆಗಿದ ತಕ್ಷಣ ಆಕಾಶಕ್ಕೆ ಆ ಮೋಡ ಬಂದಿದ ತಕ್ಷಣ ಕೋಲ್ಡ್ ಆಗಕ್ ಶುರುವಾಗ್ಬಿಡುತ್ತೆ, ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಅಕ್ಷಿ ಬರಕ್ ಶುರುವಾಗುತ್ತೆ. ಇನ್ನು ಆಜ್ಞಾ ಚಕ್ರ ನಿಮ್ಮ ಹಣೆಯ ಮಧ್ಯಭಾಗ ನಿಮ್ಮ ಮನಸ್ಸನ್ನ ಇಂಡಿಕೇಟ್ ಮಾಡುತ್ತೆ, ಮನಸ್ತತ್ವ ಅಂತ ಕರಿತೀವಿ. ಅದಕ್ಕೆ ಯಾವಾಗ್ಲೂ ಮೆಡಿಟೇಷನ್ ಮಾಡ್ಬೇಕಾದ್ರೆ, ಯೋಗ ಮಾಡ್ಬೇಕಾದ್ರೆ ಪ್ಲೀಸ್ ಫೋಕಸ್ ಆನ್ ಯೋರ್ ಆಜ್ಞಾ ಚಕ್ರ. ಆಜ್ಞಾ ಚಕ್ರದ ಮೇಲೆ ಗಮನವನ್ನ ಹರಿಸಿ ಅಂತ ಹೇಳ್ತಾ ಇರ್ತೀವಿ. ಕಾರಣ ಯಾಕೆ ಅಂದ್ರೆ ನಿಮ್ಮ ಆಜ್ಞಾ ಚಕ್ರ ನಿಮ್ಮ ಮನಸ್ಸನ್ನ ಸೂಚನೆ ಕೊಡುತ್ತೆ.
ಈ ರೀತಿಯಾಗಿ ಈ ಪಂಚಭೂತಗಳಿಗೆ ಈ ಪಂಚಚಕ್ರಗಳು ಮನಸ್ತತ್ವ ಅಂದ್ರೆ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಒಂದು ಫೋಕಸ್ ಮಾಡ್ಕೊಂಡ್ರೆ ಇರೋ ಬರೋ ಚಕ್ರ ಇಲ್ಲ ಅಲ್ಲಿ ಫೋಕಸ್ ಆಯ್ತು ಅಂತ. ತನ್ಮಾತ್ರೆ ಅಂತ ಒಂದು ಶಬ್ದ ಕೇಳಿದ್ದೀರಲ್ವಾ ಲಲಿತಾ ಸಹಸ್ರನಾಮದಲ್ಲಿ, ತನ್ಮಾತ್ರೆ ಅಂತ. ಹಂಗಂದ್ರೆ ಏನು ಅಂತ ಈಗ ಅರ್ಥ ಮಾಡ್ಕೊಳ್ಳಿ. ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶ, ಈ ಪಂಚಭೂತಗಳ ಅಂದ್ರೆ ಪರಮ ಮೂಲ ಏನಿದೆ ಆ ಮೂಲ ಅಂಶವನ್ನ ನಾವು ತನ್ಮಾತ್ರೆ ಅಂತ ಕರಿತೀವಿ. ತನ್ಮಾತ್ರೆ ಇಸ್ ನಥಿಂಗ್ ಬಟ್ 5 ಅಂತ ಅರ್ಥ. ಯಾವುದು ಅಂದ್ರೆ ಗಂಧ, ರೂಪ, ರಸ, ಸ್ಪರ್ಶ, ಶಬ್ದ. ಈ ಗಂಧ ಇದೆಯಲ್ಲ, ಈ ಗಂಧ ತನ್ಮಾತ್ರೆಯಿಂದ ಭೂಮಿ ಹುಟ್ಟುತ್ತೆ. ಯಾವ್ದ್ರಿಂದ? ಗಂಧದಿಂದ ಭೂಮಿ ಹುಟ್ಟುತ್ತೆ. ರಸ ತನ್ಮಾತ್ರೆಯಿಂದ ಜಲ ಹುಟ್ಟುತ್ತೆ. ರೂಪ ತನ್ಮಾತ್ರೆಯಿಂದ ಅಗ್ನಿ ಹುಟ್ಟುತ್ತೆ. ಸ್ಪರ್ಶ ತನ್ಮಾತ್ರೆಯಿಂದ ವಾಯು ಹುಟ್ಟುತ್ತೆ. ಶಬ್ದ ತನ್ಮಾತ್ರೆಯಿಂದ ಆಕಾಶ ಹುಟ್ಟು. ಇದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದೇ ಮೂಲ ತತ್ವ ಪ್ರಪಂಚಕ್ಕೆ. ಇಷ್ಟು ಚಕ್ರಗಳಲ್ಲಿರುತ್ತೆ, ಪಂಚಚಕ್ರದಲ್ಲಿರುತ್ತೆ. ನಾನು ಹೇಳಿದ್ನಲ್ಲ 5 ಚಕ್ರದಲ್ಲಿ. ಈ ಮನಸ್ಸು ಮಾತ್ರ ಆಜ್ಞಾ ಚಕ್ರದಲ್ಲಿರುತ್ತೆ. ಒಂದೊಂದಕ್ಕೂ ಈ ಚಕ್ರಗಳಿಗೆ ಇಷ್ಟು ದಳ ಇದೆ, ಅಷ್ಟು ದಳ ಇದೆ, ಅಧಿದೇವತೆ, ಬೀಜ ಮಂತ್ರ ಅಂತ ಎಲ್ಲ ಹೇಳ್ತಾರೆ. ಸುಮ್ನೆ ಹೇಳಿಲ್ಲ ಅದನ್ನ. ಅರ್ಥ ಮಾಡ್ಕೊಳ್ಳಿ. ಮೆಡಿಕಲ್ ಟರ್ಮಿನಾಲಜಿಲಿ ನರ್ವ್ಸ್ ಅಂತ ಕರಿತೀವಿ. ಇಷ್ಟು ಲ್ಯಾಕ್ ಆಫ್ ನರ್ವ್ಸ್ ಇರುತ್ತೆ, ನರಗಳಿರುತ್ತೆ ಮನುಷ್ಯನ ದೇಹದಲ್ಲಿ, ನರವ್ಯೂಹ ಇರುತ್ತೆ ಅಂತ. ಅದು ನರವ್ಯೂಹ ಅಂತ ಅವ್ರು ಹೇಳಿದ್ರು, ಇಲ್ಲಿ ದಳ ಅಂತ ಕರೀತಾ ಇದ್ದಾರೆ, ಅಷ್ಟೇ ಡಿಫ್ರೆನ್ಸು. ಈ ಮೆಡಿಕಲ್ ಈಗ ಕ್ರಿಯೇಟ್ ಆಯ್ತು, ಬಟ್ ಈ ಒಂದು ಪುರಾಣ ಸಾಹಿತ್ಯ ಅಥವಾ ಇದೆಲ್ಲ ಸಾವಿರಾರು ವರ್ಷಗಳಿಂದನೇ ಕ್ರಿಯೇಟ್ ಆಗಿದ್ದಂಥದ್ದು. ಹಾಗಾದ್ರೆ ಯಾರು ಅಧಿದೇವತೆ, ಎಷ್ಟು ದಳ ಇದೆ, ಅದನ್ನ ಈಗ ಮುಖ್ಯವಾಗಿ ನಾವು ನೋಡೋಣ. ಅದಕ್ಕೆ ತಾಯಿ 6 ಚಕ್ರದಲ್ಲಿ ಇರ್ತಕ್ಕಂಥ ಎಲ್ಲ ತತ್ವಗಳನ್ನ ಭೇದಿಸಿ, ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದನ್ನೆಲ್ಲ ಭೇದಿಸಿ ಅವನ್ನೆಲ್ಲ ದಾಟಿ ಕುಲಪಥ ಅಂದ್ರೆ ಸುಷುಮ್ನ ಅಂತ ಅರ್ಥ. ಕುಲ ಅಂದ್ರೆ ಮೂಲಾಧಾರ ಚಕ್ರ ಅಂತ, ಭೂತತ್ವ. ಆ ಸುಷುಮ್ನ ನಾಡಿ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಓಪನ್ ಆಗ್ಬೇಕು. ಒಂಥರ ಗೇಟ್ ಇದ್ದಂಗೆ. ಡ್ಯಾಮ್ ಗೇಟ್ ಓಪನ್ ಆಗಿದ ತಕ್ಷಣ ನೀರ್ ಹೇಗ್ ಹರಿಯುತ್ತೋ, ನಿಮ್ಮ ಡ್ಯಾಮ್ ಗೇಟ್ ಓಪನ್ ಆಗ್ಬೇಕು. ಅವಾಗ ದೇವಿ ನಿಮಗೆ ದರ್ಶನವನ್ನ ಕೊಡ್ತಾಳೆ. ಈ 6 ಚಕ್ರಗಳಲ್ಲಿ ವಿಶೇಷವಾಗಿ ಒಂದೊಂದು ಚಕ್ರಕ್ಕೂ ಅದರದೇ ಅಂತದಿದೆ. ಮೂಲಾಧಾರ ಭೂತತ್ವ ಅಂತ ಹೇಳ್ದೆ ನೋಡಿ. ಜಗತ್ತಿನ ಸಕಲ ವಸ್ತುಗಳಿಗೆ ಭೂಮಿಯೇ ಆಧಾರ. ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ, ಭೂಮಿ ಇರೋದಕ್ಕೆ ನಾವೆಲ್ಲ ಇರೋದು. ಭೂತತ್ವ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಗುದಸ್ಥಾನದಲ್ಲಿ ಮೂಲಾಧಾರ ಇದೆ ಅಂತ ಹೇಳ್ದೆ. ಈ ಮೂಲಾಧಾರ ದೇವಿಯ ವಾಸಸ್ಥಳ ಅಂತಾರೆ. ಏನ್ ಸರ್ ಈ ತರ ಹೇಳ್ತೀರಾ ಅಂತ ಹೇಳ್ಬೇಡಿ. ಯೋಗಿಗಳು ಅನ್ನ ಆಹಾರವನ್ನ ತ್ಯಜಿಸ್ತಾರೆ. ಯಾಕೆ ಅನ್ನ ಆಹಾರವನ್ನ ತ್ಯಜಿಸ್ತಾರೆ, ಕಠಿಣವಾದ ತಪಸ್ಸನ್ನ ಮಾಡ್ತಾರೆ ಅಂದ್ರೆ, ಆ ಗುದದ್ವಾರ ಪ್ರದೇಶದ ಸ್ವಲ್ಪ ಮೇಲ್ಭಾಗದಲ್ಲಿ ಮೂಲಾಧಾರ ಚಕ್ರ ಇರೋದ್ರಿಂದ, ಅಲ್ಲಿ ಕುಂಡಲಿನಿ ಶಕ್ತಿ ಇರೋದ್ರಿಂದ, ಹಾವು ಯಾವ ರೀತಿ ತನ್ನ ಹೆಡೆಯನ್ನ ಮಡಚ್ಕೊಂಡು ಮಲಗಿರುತ್ತೋ ಆ ತರ ಮಲಗಿರುತ್ತೆ. ಯಾವಾಗ ಈ ಚಕ್ರಗಳೆಲ್ಲ ಓಪನ್ ಆಗುತ್ತೋ ಅವಾಗ ಈ ಕುಂಡಲಿನಿ ಶಕ್ತಿ ಹಾವಿನ ರೂಪ ತಗೊಂಡು ಹಾವಿನ ತರ ಎದ್ದು ನಿಲ್ಲುತ್ತೆ. ಆಗ ದೇವಿ ಸಂಚಾರ ಆಗತ್ತೆ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ನಾವು ಊಟ ನೀರು ಎಲ್ಲ ಬಿಟ್ಬಿಟ್ಟು ಶುದ್ಧಿ ಆದ್ರೆ ದೇವಿ ಕಾಣಿಸ್ತಾರ? ಅದೆಲ್ಲ ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಯೋಗಿಗಳಿಗೆ ಕಾಣಿಸ್ಕೊಳ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಮಣಿಪುರ. ಈಗ ಮಾನಸ ಪೂಜೆ ಸಲ್ಲಿಸ್ತಾ ಇರ್ತೀರ, ನವರತ್ನಗಳನ್ನ ತುಂಬಿಸ್ಬೇಕು ಅಂತ ಭಾವಿಸ್ಕೋಬೇಕಂತೆ ಮಾನಸ ಪೂಜೆಯಲ್ಲಿ. ನಾನು ಮೆಡಿಟೇಷನ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಮೆಡಿಟೇಷನ್ ಮಾಡ್ತಾ ದೇವ್ರು ತೋರಿಸ್ತೆ. ಕೆಲವೊಬ್ರು ಅಂದ್ರು, ಸರ್ ನಾನ್ ತಿರುಪತಿಗೆ ಹೋಗ್ ಬಂದೆ ಅಂತ ಅಂದ್ರು. ಕೆಲವೊಂದ್ಸಲ ಕೈಲಾಸಕ್ಕೆ ಹೋಗ್ ಬಂದೆ ಸರ್ ಅಂತ ಅಂದ್ರು. ಅವ್ರಿಗೆ ಮಾನಸದಲ್ಲಿ ದೇವ್ರು ಕಾಣಿಸ್ತಾ. ಅದೇ ತರ ಮಾನಸದಲ್ಲಿ ಶ್ರೀಚಕ್ರ ಪೂಜೆಗಳನ್ನ ಮಾಡ್ಬೇಕಾದ್ರೆ ರತ್ನಾದಿಗಳನ್ನ ತುಂಬಿಸ್ತಾ ಅಂತ ಪೂಜೆ ಇದೆ. ಅದ್ ಬಿಡಿ, ಆ ಪೂಜೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಶ್ರೀಚಕ್ರದ ಪೂಜೆ ಅದು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2 ವಿಧ ಪೂಜೆಯಲ್ಲಿ, ಕೇಳಿಸ್ಕೊಡಿ. ಮನ್ಸಲ್ಲಿ ಶ್ರೀಚಕ್ರವನ್ನ ಆರಾಧಿಸಿ ಪೂಜೆ ಮಾಡೋದು ಅದೊಂಥರ. ಅಂತರ ಬಾಹ್ಯ ಅಂತ. ಇದ್ರಲ್ಲಿ ಬಾಹ್ಯ ಪೂಜೆ, ಒರಿಜಿನಲ್ ಶ್ರೀಚಕ್ರ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಬಾಹ್ಯ ಪೂಜೆ. ಮನಸ್ಸಲ್ಲಿ ಶ್ರೀಚಕ್ರ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಅಂತರ್ ಪೂಜೆ. ಬಾಹ್ಯ ಪೂಜೆ ವಾಮಾಚಾರಕ್ಕೆ ಸಂಬಂಧಪಟ್ಟತ್ತೆ. ಹಾಗಂತ ನಾರ್ಮಲ್ ಆಗಿ ಇಟ್ಕೊಂಡು ಪೂಜೆ ಮಾಡ್ಬೋದು. ತುಂಬಾ ಜನ
ಅದನ್ನ ಬೇರೆ ರೀತಿಗೆ ಉಪಯೋಗ ಮಾಡ್ಕೊಂತಾರೆ. ಅದು ವೈದಿಕ ಮಾರ್ಗ ಬಿಡಿ. ಆದ್ರೆ ನೀವು ಅಂತರಲ್ಲಿ ಮನಸ್ಸಿನ ಒಳಗಡೆ ಶ್ರೀಚಕ್ರವನ್ನ ಪೂಜೆ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ಇಮ್ಯಾಜಿನ್ನೇ ಮಾಡ್ಕೊಳಕ್ ಆಗಲ್ಲ. ನೀವು ಇಡೀ ಮೈ ಒದ್ದೆ ಆಗ್ಬಿಡುತ್ತೆ, ಕಣ್ಣಲ್ಲಿ ಹಾಗೇ ನೀರು ಹೋಗ್ಬಿಡುತ್ತೆ. ಎದ್ದು ನಿಂತ್ಕೊಂಡ್ಮೇಲೆ ಇಡೀ ಭೂಮಿನೇ ಸುತ್ತುತ್ತಾ ಇರುತ್ತೆ. ಶಕ್ತಿ ಇರಲ್ಲ ದೇಹದಲ್ಲಿ. ಅವತ್ತು ಊಟ ಮಾಡ್ಬೇಕು ಅನ್ಸಲ್ಲ, ನಿದ್ದೆ ಮಾಡ್ಬೇಕು ಅನ್ಸಲ್ಲ, ಯಾರ ಜೊತೆ ಮಾತಾಡ್ಬೇಕು ಅನ್ಸಲ್ಲ. ಸುಮ್ನೆ ಒಂದ್ ಕಡೆ ಹೋಗಿ ಕೂತ್ಕೊಂಡು ಪ್ರಶಾಂತವಾಗಿ ಉಸಿರಾಡ್ಬೇಕು ಅನ್ಸುತ್ತೆ. ಅದು ಮಾಡಿರೋರ್ಗೆ, ಅನುಭವಿಸಿರೋರ್ಗೆ ಅನುಭವ ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಅನಾಹತದಲ್ಲಿ ಶಬ್ದ ಸ್ವರೂಪಿಣಿಯಾಗಿರ್ತಾಳೆ ತಾಯಿ, ಶಬ್ದದ ಮುಖಾಂತರ. ಅಂದ್ರೆ ಅಹತ ಅಂದ್ರೆ ಒಡೆತ ಅಥವಾ ಘರ್ಷಣೆ ಅಂತ ಅರ್ಥ ಆಗತ್ತೆ, ಧ್ವನಿ ಮೂಡೋದು ಅಂತ ಆಗತ್ತೆ. ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವ ಅಂದೆ. ಆಕಾಶ ಅಂದ್ರೆ ಶುದ್ಧ, ವೆರಿ ಕ್ಲಿಯರ್ ಅಂತ. ಆಜ್ಞಾ ಅಂದ್ರೆ ಜ್ಞಾನ ಅಂತ ಅರ್ಥ. ಪರಿಪೂರ್ಣ ಜ್ಞಾನ ಇಲ್ಲದೆ ಇದ್ಮೇಲೆ, ಅಪೂರ್ಣ ಜ್ಞಾನ ಏನಾದ್ರೂ ನೀವು ಇಟ್ಕೊಂಡಿದ್ರೆ ದೇವ್ರು ಕಾಣಿಸಲ್ಲ. ನಾನು ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಅಕ್ಷರ ಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಜ್ಞಾನ ಅಂದ್ರೆ ಪೂರ್ಣ ಜ್ಞಾನ ಅಂದ್ರೆ ನಿಮ್ ಮನಸ್ಸಿಗೆ ಬರುತ್ತೆ ಅದು ಪೂರ್ಣ ಜ್ಞಾನಿ ಆಗಿದ್ದೀನಿ ಅಂತ. ಸಹಸ್ರಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಇದ್ದಾಗ ಮಾತ್ರ ಪರಿಪೂರ್ಣ ಜ್ಞಾನಿ ಆಗ್ತೀರಾ. ನಿಮ್ಮ ಅಂಶ ಉದಯ ಆಗತ್ತೆ ನೋಡಿ. ಶ್ಲೋಕ ಚಕ್ರದಲ್ಲಿ ಸ್ವಲ್ಪ ಕ್ರಮ ಬೇರೆ ಬೇರೆ ಕೊಟ್ಟಿದ್ದಾರೆ. ಫಸ್ಟ್ ಹೆಂಗೆಂಗೋ ಕೊಟ್ಟಿದ್ದಾರೆ. ಮೂಲಾಧಾರವಾದ ಮೇಲೆ ಮಣಿಪೂರವನ್ನ ಹೇಳಿ ಬಳಿಕ ಸ್ವಾದಿಷ್ಟವನ್ನ ಹೇಳಿದ್ದಾರೆ ಅಲ್ವಾ ಶ್ಲೋಕದಲ್ಲಿ. ಈ 9ನೇ ಶ್ಲೋಕದಲ್ಲಿ ಮಹಿ ಮೂಲಾಧಾರೆ ಕಮಪಿ ಮಣಿಪೂರೆ ಹುತವಹಂ ಸ್ಥಿತಂ ಸ್ವಾದಿಷ್ಠಾನೆ ಹೃದಯ ಮರುತಂ ಆಕಾಶಮುಪರಿ ಅಂತ ಹೇಳಿದ್ದಾರೆ. ಭೂತತ್ವ, ಜಲತತ್ವ, ಅಗ್ನಿ ತತ್ವವನ್ನ ಕ್ರಮವಾಗಿ ಹೇಳಕ್ಕೋಸ್ಕರ ಆತರ ಮಾಡಿದ್ರು. ಅಂದ್ರೆ ತಪ್ಪರ್ದ್ರು ಅಂತಲ್ಲ, ದೇವ್ರು ತಪ್ಪರ್ದಿಲ್ಲ. ಫಸ್ಟ್ ಭೂತತ್ವ, ಆಮೇಲೆ ಜಲತತ್ವ, ಅಗ್ನಿ ತತ್ವವನ್ನ ಕ್ರಮವಾಗಿ ಆರ್ಡರ್ ಆಗಿ ಬರೆಯಕ್ಕೆ ಆತರ ಬರೆದ್ರು. ಅಂದ್ರೆ ಸೃಷ್ಟಿ ಆಗಿದ್ದು ಕೂಡ ಇದೇ ತರ ಅಂತ ಅರ್ಥ ಮಾಡ್ಕೋಬೇಕು. ಷಟ್ಚಕ್ರದಲ್ಲಿ 25 ತತ್ವ, 26ನೇ ತತ್ವನೇ ದೇವಿ. ಆ ದೇವಿ ಶಿವನ್ ಜೊತೆ ಹೋಗಿ ಸೇರಿದ್ರು ಅನ್ನೋದ್ರಿಂದ ಶಿವಶಕ್ತಿಯ ಉತ್ಪತ್ತಿ ಆಯ್ತು. 25 ತತ್ವ ನಾನು ಲಲಿತಾ ಸಹಸ್ರನಾಮದಲ್ಲೂ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ ನಾನು. ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶ, ಈ ಪಂಚಮಹಾಭೂತ 5 ಆಯ್ತು. ಲೆಕ್ಕ ಇಟ್ಕೊಳ್ಳಿ. ಪಂಚಮಹಾಭೂತ 5, ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಇದು ಪಂಚ ತನ್ಮಾತ್ರೆ 5, 10 ಆಯ್ತು. ಸೂಕ್ಷ್ಮ ಭೂತಗಳು 5, ಯಾವುದು? ಅವೇ ಜ್ಞಾನೇಂದ್ರಿಯ. ಗೊತ್ತಲ್ಲ ಎಲ್ಲ ಯಾವ್ಯಾವ್ದು ನಿಮ್ಗೆ ಅಂತ. ಇನ್ನು ಕರ್ಮೇಂದ್ರಿಯಗಳು 5 ಇರುತ್ತೆ, ಒಟ್ಟು 20 ಆಯ್ತು. ಆಮೇಲೆ ಮನಸ್ಸು, ಮಾಯಾ, ಶುದ್ಧ ವಿದ್ಯಾ, ಮಹೇಶ್ವರ, ಸದಾಶಿವ, ಇದು 25 ತತ್ವ ಆದ್ರೆ, ಇದೆಲ್ಲಕ್ಕಿಂತ ದೊಡ್ಡದಾಗಿ ಅತೀ ಕ್ರಾಂತಳಾದವಳೆ ದೇವಿ. ಈಕೆನೆ 26ನೇ ತತ್ವ, ಪರಬ್ರಹ್ಮ ವಸ್ತು ಅಂತ ಕರಿತೀವಿ. 25ಕ್ಕೂ ಸಂಬಂಧಪಟ್ಟವಳಲ್ಲ, ಆದ್ರೆ 25ಕ್ಕೂ ಕಾರಣೀಕರ್ತಳಿ ಇವಳು. 26ನೇ ತತ್ವವನ್ನ ನಾವು ಎಲ್ಲ ನೋಡ್ಬೋದು ಅಂದ್ರೆ 7ನೇ ಚಕ್ರವಾದಂತಹ ಸಹಸ್ರಾರದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಇದನ್ನ ವಿದ್ವಾಂಸರು ಈ ರೀತಿಯಾಗಿ ಹೇಳ್ತಾರೆ. ಷಟ್ಚಕ್ರಗಳ ಪಟ್ಟಿ ಕೊಡ್ತಾರೆ. ನಾನು ಈಗ ಹೇಳ್ದೆ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದ್ ಚೂರ್ ಎಲಾಬ್ರೇಟ್ ಮಾಡಿ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಮೂಲಾಧಾರ ಚಕ್ರ ಗುದದ್ವಾರ, ಸ್ವಾದಿಷ್ಠಾನ ಚಕ್ರ ಕಿಬ್ಬೊಟ್ಟೆ, ಮಣಿಪೂರ ಚಕ್ರ ನಾಭಿ ಪ್ರದೇಶ, ಅನಾಹತ ಚಕ್ರ ಎದೆ ಭಾಗ, ವಿಶುದ್ಧಿ ಚಕ್ರ ಕಂಠ ಭಾಗ, ಆಜ್ಞಾ ಚಕ್ರ ಹುಬ್ಬಿನ ಮಧ್ಯೆ, ಸಹಸ್ರದಳ ಪದ್ಮ ಶಿರಸ್ಸು. ಇದನ್ನ ನಾವು ಚಂದ್ರಸ್ಥಾನ, ಸೂರ್ಯಸ್ಥಾನ, ಅಗ್ನಿಸ್ಥಾನ ಅಂತ ಕರಿತೀವಿ, ಅಥವಾ ಚಂದ್ರಖಂಡ, ಸೂರ್ಯಖಂಡ, ಅಗ್ನಿಖಂಡ ಅಂತ ಕರಿತೀವಿ. ಮನುಷ್ಯನ ದೇಹದಲ್ಲಿ 3 ಖಂಡಗಳಿರುತ್ತೆ. ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ, ವಿಭೇದಿನಿ. ನೆನ್ಪು ಮಾಡ್ಕೊಳ್ಳಿ ಲಲಿತಾ ಸಹಸ್ರನಾಮದ ಶ್ಲೋಕ. ಏನು ಬ್ರಹ್ಮ ಗ್ರಂಥಿ ಅಂದ್ರೆ, ಏನು ವಿಷ್ಣು ಗ್ರಂಥಿ ಅಂದ್ರೆ, ಏನ್ ರುದ್ರ ಗ್ರಂಥಿ ಅಂದ್ರೆ, ನೋಡಿ ಆಜ್ಞಾ ಚಕ್ರ, ವಿಶುದ್ಧಿ, ಆ 2 ಕಾಂಬಿನೇಷನ್ ಅನ್ನ ಬ್ರಹ್ಮ ಗ್ರಂಥಿ ಅಂತ ಕರಿತೀವಿ. ಅಂದ್ರೆ 2 ಚಕ್ರ ಸೇರಿ ಬ್ರಹ್ಮ ಗ್ರಂಥಿ ಆಯ್ತು.
ಅನಾಹತ ಚಕ್ರ ಮಣಿಪುರ ಎರಡೂ ಸೇರಿ ವಿಷ್ಣು ಗ್ರಂಥಿ ಆಯ್ತು. ಸ್ವಾಧಿಷ್ಠಾನ ಮೂಲಾಧಾರ ಚಕ್ರ ರುದ್ರ ಗ್ರಂಥಿ ಆಯ್ತು. ಮಿಕ್ಕಿದ್ ಒಂದೇ ಒಂದು ಸಹಸ್ರದಳ ಪದ್ಮ, ಅದು ಸಪ್ರೇಟು. ಈ ಬ್ರಹ್ಮ ಗ್ರಂಥಿಯನ್ನ ಚಂದ್ರಸ್ಥಾನ ಅಂತ, ವಿಷ್ಣು ಗ್ರಂಥಿಯನ್ನ ಸೂರ್ಯಸ್ಥಾನ ಅಂತ, ರುದ್ರ ಗ್ರಂಥಿಯನ್ನ ಅಗ್ನಿಸ್ಥಾನ ಅಂತ ಕರಿತೀವಿ. ಈ ಮೂರು ಸ್ಥಾನಕ್ಕೂ ಮಿಗಿಲಾದಂತಹ ಶಿರಸ್ಸಿನಲ್ಲಿರ್ತಕ್ಕಂತಹ ಸಹಸ್ರದಳ ಪದ್ಮ, ಅಲ್ಲಿ ತಾಯಿ ಗೋಚರ ಆಗ್ತಾರೆ ನಮ್ಗೆ. ಸರ್, ಈ ಮೂಲಾಧಾರ ಚಕ್ರ ಅಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ? ನಮ್ಮ ಶರೀರ ಕಂಪಿಸಿ ಬೀಳದ ಹಾಗೆ ಮಾಡ್ದಿ ನಮ್ಮನ್ನ ಕಾಪಾಡ್ಕೊಂಡಿರತ್ತೆ. ನಾವ್ ಬೀಳ್ತೀವ, ಇದ್ದು ನಿಂತ್ಕೊಂಡ್ರೆ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂತೀವಲ್ವಾ? ಒಂದು ಮಗು 1.5 ವರ್ಷ ಅಥವಾ 1.5 ವರ್ಷ ಟೈಮ್ ತಗೊಳುತ್ತೆ ನಡಿಯಕ್ಕೆ, ಅಂದ್ರೆ ತನ್ನ ದೇಹದ ಭಾರವನ್ನ ಕಂಟ್ರೋಲ್ ಮಾಡಕ್ಕೆ. ಯಾಕೆ ಅಂದ್ರೆ ಆ ಮಗುಗೆ ಮೂಲಾಧಾರ ಚಕ್ರ ಕೂಡ ಜೊತೆಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಸ್ವಲ್ಪ ಬೆಳೆದು ಒಂಚೂರು ತಾಕತ್ತು ಬಂದ್ಮೇಲೆ ಮಗು ಎದ್ ನಿಲ್ಲುತ್ತೆ. ಅದಕ್ಕೆ ಕಾರಣ ಮೂಲಾಧಾರ ಚಕ್ರ. ಇವತ್ ನಾವೆಲ್ಲ ನಿಂತಿದ್ದೀವಿ ಅಂದ್ರೆ ಮೂಲಾಧಾರ ಚಕ್ರದಿಂದ ನಿಂತಿದ್ದೀವಿ. ಈ ಮೂಲಾಧಾರ ಚಕ್ರಕ್ಕೆ 4 ದಳ ಇರುತ್ತೆ, ತುಂಬಾ ಕಡಿಮೆ. ಎಷ್ಟು ದಳ ಇರುತ್ತೆ? 4 ದಳ. ಈ ಕಮಲದ ಹೂಗಿರುತ್ತಲ್ಲಮ್ಮ ಸುತ್ತ 4 ದಳ, ಆ ರೀತಿ ಒಂದು ದಳ. ಇದಕ್ಕೆ ಅಭಿಮಾನಿ ದೇವತೆ ಬಂದು ಗಣಪತಿ. ಯಾವ ದೇವರು ಅಭಿಮಾನಿ ದೇವತೆ? ಗಣಪತಿ. ಮಕ್ಕಳಿಗೆ ಫಸ್ಟ್ ಗಣೇಶನ ಶ್ಲೋಕ ಹೇಳ್ಕೊಡ್ತಾರೆ, ಶುಕ್ಲಾಂಬರಧರಂ ಹೇಳ್ಕೊಡ್ತೀವಿ ಎಲ್ಲೇ ಹೋದ್ರು. ಯಾಕೆ ಅಂದ್ರೆ ಅದು ಮೂಲ ಅಂತ ಅರ್ಥ, ಆ ಮೂಲಾಧಾರ ಅಂತ ಅರ್ಥ. ಅಂದ್ರೆ ಫಸ್ಟ್ ಬೇಸಿಕ್ ಅವರೇ, ಆ ದೇವ್ರನ್ನ ಪೂಜೆ ಮಾಡಿ ಆಮೇಲೆ ಬೇರೆ ದೇವ್ರನ್ನ ಪೂಜೆ ಮಾಡಿ ಅಂತ. ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ 6 ದಳ ಇರುತ್ತೆ. ಇದು ಲಿಂಗ ರೂಪಿಯಾಗಿರುತ್ತೆ. ಇದರ ಅಭಿಮಾನಿ ದೇವತೆ ಬಂದು ಚತುರ್ಮುಖ. ಚತುರ್ಮುಖ ಅಂದ್ರೆ ಯಾರು? ಬ್ರಹ್ಮದೇವ. ಇನ್ನು ಮಣಿಪುರ ಚಕ್ರ ನಾಭಿ ಪ್ರದೇಶ ಅಂತ ಹೇಳಿದೀನಿ. ಇದರಲ್ಲಿ 10 ದಳ ಇರುತ್ತೆ, 10 ದಳ. ಇದರ ಅಭಿಮಾನಿ ದೇವತೆ ಬಂದು ವಿಷ್ಣು. ಇನ್ನು ಅನಾಹತ ಚಕ್ರ ಹೃದಯ ಪ್ರದೇಶದಲ್ಲಿರುತ್ತೆ. ಈ ಚಕ್ರಕ್ಕೆ ದಳಗಳು 12. ಇದರ ಅಭಿಮಾನಿ ದೇವತೆ ರುದ್ರದೇವ, ಶಿವ. ನೋಡಿ, ಈಗೆಲ್ಲ ತುಂಬಾ ಹಾರ್ಟ್ ಡಿಸೀಸ್ ಜಾಸ್ತಿ ಆಗಿ, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಉಲ್ಬಣ ಆಗ್ತಾ ಇದೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಹಾರ್ಟ್ ಸ್ಟ್ರೋಕ್ ಆಗಿರ್ಬೋದು. ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಂಬಂಧಪಟ್ಟಂತಹ ಸಮಸ್ಯೆ, ಬ್ಲಾಕೇಜ್ ಆಗಿರ್ಬೋದು. ಈ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗಿ ಹೃದಯಕ್ಕೆ ಸಂಬಂಧಪಟ್ಟಂತದ್ದು. ನೋಡಿ, ಕಾರಣ ಅನಾಹತ ಚಕ್ರ ಹೃದಯ ಭಾಗದಲ್ಲಿ ಇರುತ್ತೆ, 2 ದಳ ಕೂಡ ಇರುತ್ತೆ. ಅದು ನಾದಕ್ಕೆ ತಡೆ ಇಲ್ಲದ ಸ್ಥಾನವನ್ನ ಅನಾಹತ ಅಂತ ಕರಿತೀವಿ. ನಾವು ಡೈಲಿ, ಪ್ರತಿನಿತ್ಯ ನೀವು ಹೇಗೆ ನಿಮ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀರಾ ಅದ್ರ ಮೇಲೆ ಚಕ್ರ ಕೂಡ ಡಿಪೆಂಡ್ ಆಗಿರುತ್ತೆ. 12 ದಳದಲ್ಲಿ ಕೆಲವೊಂದಷ್ಟು ದಳ ನೀವು ಡ್ಯಾಮೇಜ್ ಮಾಡ್ಬಿಟ್ರೆ, ಅದನ್ನ ಸರಿಯಾಗಿ ಪೋಷಣೆ ಮಾಡ್ಲಿಲ್ಲ ಅಂದ್ರೆ, ಅಭಿಮಾನಿ ದೇವತೆಯಾದಂತಹ ರುದ್ರ, ಅವನು ಅಗ್ನಿ ತತ್ವ, ಆ ಬ್ಲಡ್ ಕೂಡ ಬಿಸಿಯಾಗಿರುತ್ತೆ. ಅದು ಕಂಟಿನ್ಯೂಸ್ ಆಗಿ ಬಾಡಿಗೆ ಸಪ್ಲೈ ಆಗ್ತಾ ಇರ್ಬೇಕು. ರಕ್ತ ಅನ್ನೋದು ದೇಹಕ್ಕೆ ಹಿಂದೆ ಮುಂದೆ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು. ಲಯಕಾರಕನಾದ ರುದ್ರ ಕೂಡ ಯಾವಾಗ್ಲೂ ಕೂಡ ತುಂಬಾ ಓವರ್ ಹೀಟ್ ಆಗಿ ಇರ್ತಾನೆ. ಅವನು ಯಾವತ್ತೂ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರ್ತಾನೆ. ಆದ್ರೆ ಆ ಕೆಲ್ಸಕ್ಕೆ ನಾವೇನಾದ್ರೂ ತಡೆ ಹಿಡಿಯುವಂತದ್ ಮಾಡಿದ್ರೆ, ದೇಹದಲ್ಲಿ ಏನಾದ್ರೂ ತಡೆ ಹಿಡಿಯುವಂತದ್ ಏನಾದ್ರೂ ನಾವು ಮಾಡಿದಾಗ, ಆ ರುದ್ರನ ಶಕ್ತಿಯಿಂದ ಬ್ಲಾಕ್ ಉಂಟಾಗ್ಬಿಡುತ್ತೆ. ಒಂದು ಪೈಪ್ ವರ್ಕೇ ಮಾಡಲ್ಲ. ದಿನ ಆದ್ಮೇಲೆ 2 ಪೈಪ್ ವರ್ಕ್ ಮಾಡಲ್ಲ. ಅವಾಗ ಹೃದಯಕ್ಕೆ ಒತ್ತಡ ಏರ್ಪಟ್ಟು ಹೃದಯ ಸಂಬಂಧಿ ಕಾಯಿಲೆ ಉಲ್ಬಣ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕು, ಕೂಗಾಡ್ಬಾರ್ದು. ಯಾಕಂದ್ರೆ ನಾನ್ ಮಾತಾಡ್ತಾ ಇದ್ದೀನಿ, ಬಟ್ ಇದು ಓಕೆ. ನಾನು ಅದೇ ಜಗಳ ಆಡ್ಕೊಂಡು, ಜೋರ ಕಿರ್ಚ್ಕೊಂಡು, ಏರು ಧ್ವನಿಯಿಂದ ಕಿರ್ಚ್ಕೊಂಡು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ಕೊಂಡಿದ್ರೆ, ಆ ನಾದ ಹೋಗಿ ಅಭಿಮಾನಿ ದೇವತೆಯಾದಂತಹ ರುದ್ರನಿಗೆ ಬಡಿಯುತ್ತೆ, ಹೃದಯಕ್ಕೆ ಬಡಿಯುತ್ತೆ. ನೋಡ, ಜೋರ ಕಿರ್ಚ್ಕೊಂಡು ಜಗಳ ಆಡ್ಬಿಡಿ, ನಿಮ್ ಹಾರ್ಟ್ ಮೇಲೆ ಕೈ ಇಟ್ಕೊಳ್ಳಿ, ಡಗ 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 ಅಂತ ಹೊಡ್ಕೊಂಡೇ ಇರುತ್ತೆ. ಅಭಿಮಾನಿಯಾದಂತಹ ರುದ್ರದೇವನಿಗೆ ಯಾವಾಗ ಅಲ್ಲಿ ಅಪಮಾನ ಆಯ್ತೋ, ಅವನು ಆ ಜಾಗದಿಂದ ದೂರ ಸರಿಲಿಕ್ಕೆ ಶುರು ಮಾಡ್ತಾನೆ. ಆಗ
ನಿಮ್ಮ ಹೃದಯಕ್ಕೆ ಒತ್ತಡ ಶುರುವಾಗ್ತಾ ಹೋಗುತ್ತೆ. ಹಂಗಾಗಿ ಕಿರ್ಚಬಾರ್ದು, ಕೂಗಬಾರ್ದು, ಅನಾವಶ್ಯಕವಾದ ಮಾತನ್ನ ಹಾಡಬಾರ್ದು. ಪ್ಯೂರ್ ಸೋಲ್ ಅಂತ ಕರಿತೀರಾ ಹೃದಯ. ಅಪ್ಪ ತುಂಬಾ ಆತ್ಮ ತುಂಬಾ ಶುದ್ಧಿಯಾಗಿದೆ ಅಂತ ಕರಿತೀರ. ಏನ್ ಆತ್ಮ ಶುದ್ಧಿ ಅಂದ್ರೆ, ಅಭಿಮಾನಿಯಾದಂತಹ ರುದ್ರದೇವ ಅಲ್ಲಿ ಶುದ್ಧಿಯಾಗಿದ್ದಾನೆ ಅಂತ. ನೀವೇನೋ ಒಂದ್ ಕಷ್ಟ ಕೊಟ್ಟಿಲ್ಲ, ನೀವು ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ಅಥವಾ ಕೆಟ್ಟ ಮಾತಾಡಿಲ್ಲ, ಜೋರದಲ್ಲಿ ಕಿರ್ಚ್ಕೊಂಡು ಯಾರ ಮೇಲೂ ಜಗಳಕ್ಕೆ ಹೋಗ್ಲಿಲ್ಲ ಅಂತ ಅರ್ಥ. ಇನ್ಮೇಲೆ ನಿಮ್ಮ ಆ ವಾಯ್ಸ್ ನ ಕಡಿಮೆ ಮಾಡ್ಕೊಳ್ಳಿ. ಅನಾವಶ್ಯಕವಾಗಿ ಮಾತಾಡೋದು, ಏರೋದು, ಕಿರ್ಚೋದು, ಕೂಗೋದು ಕಡಿಮೆ ಮಾಡ್ಕೊಳ್ಳಿ. ಅವಾಗೆಲ್ಲ ಸರಿ ಹೋಗುತ್ತೆ. ಇದೇ ಟ್ಯಾಬ್ಲೆಟ್, ಇದಕ್ಕಿನ್ನ ದೊಡ್ಡ ಟ್ಯಾಬ್ಲೆಟ್ ಇಲ್ಲ. ಇನ್ನು ವಿಶುದ್ಧಿ ಚಕ್ರ ಸ್ಫಟಿಕದಂತೆ ತುಂಬಾ ಪ್ಯೂರ್ ಆಗಿರುತ್ತೆ. ವಿಶುದ್ಧಿ ಚಕ್ರ ಅದು ಎಲ್ಲಿರುತ್ತೆ ಗೊತ್ತಾ? ಕಂಠ ಪ್ರದೇಶ, 16 ದಳ. ಇದರ ಅಭಿಮಾನಿ ದೇವತೆ ಬಂದು ಸದಾಶಿವ. ಇನ್ನೇ ಮೇನ್ ಬಂದೆ ಆಜ್ಞಾ ಚಕ್ರಕ್ಕೆ. ಸಾಧನೆಯಿಂದ ಸಮಾಧಿ ಸ್ಥಿತಿಗೆ ನಾವು ಹೋಗಿ ಆ ಸ್ಥಿತಿಯಲ್ಲಿ ದೇವಿ ಕಿಂಚಿತ್ ಗೋಚರಿಸಿ, ನೋಡಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಕಿಂಚಿತ್ತು 1 ಸೆಕೆಂಡ್ ಗೋಚರ ಆಗ್ಬೋದು ಅಷ್ಟೇ. ಅದು 1 ಸೆಕೆಂಡ್ ಆಗಿರ್ಬೋದು, 2 ಸೆಕೆಂಡ್ ಆಗಿರ್ಬೋದು, 3 ಸೆಕೆಂಡ್ ಆಗಿರ್ಬೋದು. ಡೋಂಟ್ ಎಕ್ಸ್ಪೆಕ್ಟ್ ದೇವಿ ಬಿಲ್ ಏನೋ ನಮ್ಗೆ ಡಿಸ್ಪ್ಲೇ ಆಗ್ತಾರೆ ಗಂಟೆಗಟ್ಲೆ, ನಾವು ಮಾತಾಡ್ಕೊಂಡು ಕೂತ್ಕೋಬಹುದು, ನನ್ ಮಗನ ಬಗ್ಗೆ, ಮಗಳ ಬಗ್ಗೆ, ನನ್ನ ಬಗ್ಗೆ ಕೇಳ್ತೀನಿ ಅಂತ. ಕಿಂಚಿತ್ ಗೋಚರ ಆಗ್ತಾರ ಅಷ್ಟೇ ಹೊರ್ತು ನಿಮ್ಮ ಮುಂದೆ ನೀವು ಪ್ರಶ್ನೆ ಕೇಳೋಷ್ಟು ತಾಯಿಯಲ್ಲಿ ನಿಲ್ಲಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಆ ಕಿಂಚಿತ್ ಗೋಚರ ಆಗ್ಬಿಟ್ರೆ ನನ್ನಂತ ಪುಣ್ಯವಂತ ಇನ್ನೊಬ್ಬ ಇಲ್ಲ ಲೋಕದಲ್ಲಿ. ನಾನ್ ಕೇಳ್ದೇನೆ ಎಲ್ಲ ಸಿಕ್ಬಿಡ್ತು ಅಂತ ಅರ್ಥ. ನನ್ ಜೀವನದಲ್ಲಿ ನನ್ನ ಇಡೀ ದೇಶದಲ್ಲಿ ಶ್ರೀಮಂತ ಅಂತ ಯಾರಾದ್ರೂ ಇದ್ರೆ ನಾನ್ ಮಾತ್ರ. ಬಿಕಾಸ್ ನಾನು ದೇವ್ರ ನೋಡಿದೀನಿ ಕಿಂಚಿತ್. ಅದೇ ನಿಜವಾದ ಸಾಧನೆ. ಆ ಸಮಾಧಿ ಸ್ಥಿತಿಗೇರಿದಾಗ ಆ ಸ್ಥಿತಿಯಲ್ಲಿ ನಮಗೆ ದೇವಿ ಕಿಂಚಿತ್ ಗೋಚರಿಸ್ತಾಳೆ. ನಮ್ಮನ್ನ, ಸಾಧಕನನ್ನ ಆನಂದ ಪರವಶಗೊಳಿಸ್ತಾಳಂತೆ ಕಿಂಚಿತ್. ತಾಯಿ 1 ಸೆಕೆಂಡ್ ದರ್ಶನ ಕೊಟ್ರು ಆನಂದ ಪರವಶರಾಗ್ಬಿಡ್ತೀವಂತೆ ನಾವು. ಯಾವಾಗ ಆ ಸಮಾಧಿ ಸ್ಥಿತಿಯಿಂದ ಹೊರಗಡೆ ಕಣ್ ಬಿಡ್ತೀವಲ್ಲ, ಮುಗೀತು, ಕೂತ್ಕೊಂಡಿದ್ದಾಯ್ತು, ಸಾಧನೆ ಆಯ್ತು, ದೇವರ ದರ್ಶನ ಆಯ್ತು, ಹೊರಗಡೆ ಬರ್ತೀವಲ್ಲ ನಾವ್ ಇವಾಗ, ಬಹಿರ್ಮುಖರಾಗ್ತೀವಲ್ಲ, ಆ ಕಣ್ಣು ಬಿಟ್ಟ ತಕ್ಷಣ, ವೆನ್ ಯು ಓಪನ್ ಯುವರ್ ಐಸ್, ನೀವು ಕಣ್ಣು ಬಿಟ್ಟಿದ ತಕ್ಷಣ ಅಜ್ಞಾನ ಕವಿದು ಬಿಡುತ್ತೆ ನಮಗೆ. ದೇವರು ಹೇಗಿದ್ರು ಅನ್ನೋದು ಮರ್ತೋಯ್ತು, ನಾನು ಏನ್ ನೋಡ್ದೆ ಅನ್ನೋದು ಬರ್ತಾಯ್ತು. ಇದೇ ನಿಜವಾದ ಸತ್ಯ. ಕಣ್ಣು ಮುಚ್ಚಿ ಎಲ್ಲ ಆಯ್ತು, ದೇವ್ರ ದರ್ಶನ ಆಯ್ತು, ಆಸೆ ಇತ್ತು ಕಣ್ಬಿಟ್ಟಿ ಹೋಗಿ ಈ ತರ ದೇವ್ರ ದರ್ಶನ ಆಯ್ತು ಅಂತ ಎಲ್ಲರ ಹತ್ರ ಹೇಳ್ಬೇಕು ಅಂತ. ನೀವು ಕಣ್ಬಿಟ್ಟಿದ ತಕ್ಷಣ ಅದೆಲ್ಲ ಮರ್ಸ್ಬಿಡ್ತಾರೆ ತಾಯಿ. ಅದು ಆಕೆಗಿರೋ ಶಕ್ತಿ. ಸರ್ ಯಾಕೆ ಸರ್ ಆತರ ಮಾಡಿದ್ರು, ಯಾಕ ಸರ್ ಆತರ ಮಾಡ್ಬೇಕಿತ್ತು, ಯಾಕೆ? ನಮ್ಗೆ ಆಸೆ ಇರಲ್ವಾ ದೇವ್ರನ್ನ ಕಣ್ ತುಂಬ್ಕೋಬೇಕು ಅಂತ? ಯಾಕಂದ್ರೆ ಮನುಷ್ಯನ ಗುಣ ತಾಯಿಗೆ ಗೊತ್ತು. ಯಾವಾಗ ಎಲ್ರಿಗೂ ಈಸಿಯಾಗಿ ಗೋಚರ ಆಗ್ಬಿಡ್ತೀವೋ, ಅಥವಾ ಆಗಿದ್ದೆಲ್ಲ ನೆನ್ಪಿಟ್ಕೊಂಡು ಎಲ್ರಿಗೂ ಹೇಳ್ಕೊಂಡ್ ಬರ್ತಿರೋ, ತಾಯಿ ಬಗ್ಗೆ ಕ್ಯೂರಿಯಾಸಿಟಿ ಅಥವಾ ದೇವ್ರು ಅನ್ನೋದು ಮತ್ ಇನ್ನೆಲ್ಲಿರುತ್ತೆ? ಅಯ್ಯೋ ಬಿಡು, ಕಣ್ಮುಚ್ಕೊಂಡ್ ಕೂತ್ಕೊಂಡ್ಬಿಟ್ರೆ ದೇವ್ರು ಕಾಣಿಸ್ಬಿಡ್ತಾರೆ ಅಂತ ಎಲ್ರಿಗೂ ತಾತ್ಸಾರ ಆಗಲ್ವಾ? ಇವತ್ ನಾನು ಇಲ್ಲಿಂದ ಯಾವ್ದೋ ಒಂದ್ ಪ್ರದೇಶಕ್ಕೆ ಹೋಗ್ತೀನಿ ಅಂದ್ರೆ ಚಿಂತೆ ಇಲ್ದೆ ಹೋಗ್ತೀನಿ. ಬಿಕಾಸ್ ಟ್ರಾನ್ಸ್ಪೋರ್ಟೇಶನ್ ಇದೆ, ಬಸ್ಸೋ, ಕಾರೋ, ಲಾರಿನೋ ಏನೋ ಇದೆ. ಬಟ್ ಅದೇ ಒಂದ್ 50 ವರ್ಷದ ಹಿಂದೆ ಹೋಗ್ಬೇಕು ಅಂತ ಚಿಂತೆ ಆಗ್ತಿತ್ತಲ್ವಾ? ಅದೇ ತರ ಈಗ ದೇವ್ರ್ ನೋಡ್ಬೇಕು ಅಂದ್ರೆ ಚಿಂತೆ ಆಗುತ್ತೆ. ಎಲ್ರಿಗೂ ಕಾಣಿಸ್ಬಿಟ್ರೆ ಇನ್ನೆಲ್ ಚಿಂತೆ ಆಗುತ್ತೆ, ಇನ್ನೆಲ್ ಕಷ್ಟ ಇರುತ್ತೆ ನಮ್ಗೆ. ಅದಾಗಿ ನಿಮ್ಗೆ ಅಜ್ಞಾನವನ್ನ ಕವಿಸ್ತಾಳೆ ನಿಮ್ಮ ಮನಸ್ಸಲ್ಲಿ ಅಥವಾ ಮೈಂಡ್ ಅಲ್ಲಿ. ತಾಯಿಯ ಮುಖಭಾವ ಚಿತ್ರ ಗೋಚರ ಆಗಲ್ಲ ಕಣ್ಬಿಟ್ಟಿದ ತಕ್ಷಣ. ಹಾಗಾಗಿ ಅದನ್ನ ಆಜ್ಞಾ ಚಕ್ರ ಅಂತ ಕರೀತಾರೆ. ಇದಕ್ಕೆ ಅಭಿಮಾನಿ ದೇವತೆ ಬಂದು ಗುರು, ಬೃಹಸ್ಪತಿ, ಗುರುಗ್ರಹ. ಈ ತ್ರಿಕಂಡ ಅಂದ್ರೆ ಏನು ಗೊತ್ತಾ? ಫಸ್ಟ್ ನೀವು ಅಗ್ನಿಕುಂಡ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 2 ಚಕ್ರಗಳ ನಡುವಣ ಪ್ರದೇಶಕ್ಕೆ ಅಗ್ನಿಕುಂಡ ಅಂದ್ರೆ, ಈಗ ಈ ವಿಶುದ್ಧಿ ಚಕ್ರ, ಅನಾಹತ ಚಕ್ರಕ್ಕೆ ಮಧ್ಯ ಒಂದು ಲೈನ್ ಅಂತ ಅನ್ಕೋಬಿಟ್ರೆ, ಆ ಮಧ್ಯ ಲೈನ್ ಅನ್ನ ಅಥವಾ ಒಂದು ಪ್ಲೇಸ್ ಅನ್ನ ನಾವು ಅಗ್ನಿಕುಂಡ ಅಂತ ಕರಿತೀವಿ. ಇದರ ಮೇಲಿನ ಭಾಗನೇ ರುದ್ರಗ್ರಂಥಿ. ಮೂಲಾಧಾರ, ಸ್ವಾಧಿಷ್ಠಾನ ಚಕ್ರಗಳ ಮೇಲ ಭಾಗವನ್ನ ರುದ್ರಗ್ರಂಥಿ ಅಂತ ಕರಿತೀವಿ. ಮಣಿಪುರ, ಅನಾಹತ ಚಕ್ರಗಳ ಮಧ್ಯ ಪ್ರದೇಶವನ್ನ ಸೂರ್ಯಖಂಡ, ಜೊತೆಗೆ ವಿಷ್ಣು ಗ್ರಂಥಿ ಅಂತ ಕರಿತೀವಿ. ವಿಶುದ್ಧಿ ಚಕ್ರ ಮತ್ತು ಆಜ್ಞಾ ಚಕ್ರಗಳ ನಡುವೆ ಇರ್ತಕ್ಕಂಥ ಪ್ರದೇಶವನ್ನ ಚಂದ್ರಖಂಡ, ಅದ್ರ ಮೇಲ್ಗಡೆ ಇರೋದನ್ನ ಬ್ರಹ್ಮಗ್ರಂಥಿ ಅಂತ ಕರಿತೀವಿ. ಈ 6 ಚಕ್ರಗಳ ದಳ
ಅಂದ್ರೆ ಎಲ್ಲ ಒಟ್ಟು ಸೇರ್ಸಿದ್ರೆ 50 ದಳ ಆಯ್ತು. ಅಕಾರಾದಿಯಿಂದ ಕ್ಷಕಾರ. ಈಗ ಅರ್ಥ ಮಾಡ್ಕೋಬೇಕಪ್ಪ, ಎಲ್ಲ ಟೀಚರ್ಸ್ ಇದ್ದೀರಾ, ಸ್ಕಾಲರ್ಸ್ ಇದ್ದೀರಾ, ಎವ್ರಿಬಡಿ ಆರ್ ಏನೇನೋ ಇರುತ್ತಲ್ಲ. ಒಂದ್ ಮಗು ಸ್ಕೂಲಲ್ಲಿ ಎದ್ಬಿಟ್ಟು ಪ್ರಶ್ನೆ ಕೇಳುತ್ತೆ, ಮಿಸ್ ಈ ಹೆಂಗೆ ಕ್ರಿಯೇಟ್ ಆಯ್ತು, ಯಾರ್ ಮಿಸ್ ಬರ್ದಿದ್ದನ್ನ? ಫಸ್ಟ್ ಯಾರು ಮಿಸ್ ಕಂಡಿಡ್ದಿದ್ದು? ರಾಕೆಟ್ ಕಂಡಿಡ್ದಿದ್ದು ರೈಟ್ ಬ್ರದರ್ಸ್ ಅಂದ್ರಿ, ಆಮೇಲೆ ರೈಲ್ ಕಂಡಿಡ್ದಿದ್ದು ಹೇಳಿದ್ರಿ, ಗಡಿಯಾರ 10 ಅಂತ ಎಲ್ಲ ಹೇಳಿದ್ರಿ. ಹಾಗಾದ್ರೆ ಕಂಡಿಡ್ದಿದ್ ಯಾರು? ನಮ್ಗೆ ಗೊತ್ತಿಲ್ಲ. ಪ್ರಶ್ನೆ ಉತ್ತರನೇ ಗೊತ್ತಿಲ್ಲ. ಅದನ್ನ ಕಂಡಿಡ್ದಿದ್ದು ಬಂದಿದ್ದು ಪಂಚಶತ್ ಮಾತೃಕೆಗಳಿಂದ. ಇಷ್ಟೊತ್ತು ಹೇಳಿದ್ನಲ್ಲ, 6 ದಳ 16 ದಳ ಈ ಎಲ್ಲ ಕೂಡಿಸ್ಬಿಟ್ರೆ 50 ಆಯ್ತು. ಈ 50 ಏನ್ ಗೊತ್ತಾ? ಅಕಾರದಿಂದ ಕ್ಷಕಾರ ತನಕ ಊರು ಎ ಐ ಓ ಎಲ್ಲ ಸೇರಿಸ್ಬಿಟ್ಟು ಕಡೆಗೆ ಲಾಸ್ಟ್ ಅಲ್ಲಿ ಯಾರಲ್ಲವ ಶೇಷ ಸಹಳ ಕ್ಷ 50ನೇದು. ಈ 50 ಅಕ್ಷರ ಉತ್ಪತ್ತಿಯಾಗಿದ್ದು 50 ದಳದ ಕಮಲದ ದಳಗಳಿಂದ. ಕಮಲದ ದಳ ಅಂದ್ರೆ ದೇಹದಲ್ಲಿರ್ತಕ್ಕಂಥ ಚಕ್ರಗಳಿಂದ. ಅದಕ್ಕೆ ನಾವು ಪಂಚಶತ್ ಮಾತೃಕೆಗಳು ಅಂತ ಕರಿತೀವಿ ಇದನ್ನ. ಹಾಗಾಗಿ ಮನುಷ್ಯ ಮಾತ್ರ ಮಾತಾಡಕ್ಕೆ ಅರ್ಹನಾಗಿದ್ದಾನೆ. ಮನುಷ್ಯನಿಗೆ ಮಾತ್ರ ಇದಿದೆ, ಪ್ರಾಣಿಗಳಿಗಿಲ್ಲ ಚಕ್ರಗಳು. ಪ್ರಾಣಿಗಳಿಗೆ ಜೀವ ಇದೆ, ರಕ್ತ ಇದೆ, ಉಸಿರಾಡ್ತವೆ, ಎಲ್ಲಾನು ಮಾಡ್ತವೆ. ನಮ್ ತರ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಇದೆ, ಬಟ್ ಚಕ್ರಗಳಿಲ್ಲ. ಅದೇ ಏನಾದ್ರೂ ಅವಕ್ಕೂ ಎಲ್ಲ ಇದ್ಬಿಟ್ಟಿದ್ರೆ ನಾವು ಇಷ್ಟು ಮಟ್ಟಿಗೆ ಬೆಳೆಯಕ್ ಆಗ್ತಿರ್ಲಿಲ್ಲ. ಪ್ರಾಣಿಗಳು ಇಡೀ ದೇಶವನ್ನ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಅದಕ್ಕೆ ಮಾನವ ಜನ್ಮ ಬಹು ದೊಡ್ಡದಯ್ಯ ಅಂತ ದಾಸರು ಹೇಳಿರೋದು. ಈಗ ಧ್ಯಾನ ಪದ್ಧತಿ, ಸಮಯಾಚಾರ ಷಟ್ಚಕ್ರದ ಧ್ಯಾನ ಪದ್ಧತಿಯನ್ನು ತಿಳ್ಕೊಳ್ಳೋಣ. ಓಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸಮಯಾಚಾರದಲ್ಲಿ ಬಿಂದುವು ಚತುರಸ್ರದಲ್ಲಿ ಇರುತ್ತೆ, ತ್ರಿಕೋಣ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಕೇಳಿಸ್ಕೊಳ್ಳಿ. ಶ್ರೀಚಕ್ರದ್ದು ವಿಚಾರ. ಈ ತ್ರಿಕೋಣ ಊರ್ಧ್ವ ಮುಖ ಅಂದ್ರೆ ಮೇಲ್ಮುಖವಾಗಿರುತ್ತೆ. ಈಗ ಆಕಾಶ ನೋಡ್ತಾ ಇರುತ್ತದು. ಈ ಸಮಯಾಚಾರಿಗಳು ಅಂದ್ರೆ ನಾವು ಅಂತ ಅರ್ಥ ಮಾಡ್ಕೊಳ್ರಿ, ಪೂಜೆ ಮಾಡೋರು ಅಂತ. ಮೂಲಾಧಾರದಿಂದ ಸಹಸ್ರಾದವರೆಗೆ ಶರೀರದ ಕೆಳಗಿನ ಭಾಗವಾದಂತಹ ಗುದಸ್ಥಾನದಿಂದ ಶಿರಸ್ಸಿನವರೆಗೂ ತಮ್ಮ ಧ್ಯಾನ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸಾಧನೆ ಮಾಡ್ತಾರೆ. ಯಾವ ಸಾಧನೆ? ಕಾಯೆ ಈಲ ರೀಂ ಹಸಕಹಲ ರೀಂ ಸಕಲ ರೀಂ. ಯಾವ ಮಂತ್ರ ಗೊತ್ತಾಯ್ತಾ ನಿಮ್ಗೆ? ಪಂಚದಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ಕೊಟ್ಟಿದ್ದೆ. ಆ ಪಂಚದಶಾಕ್ಷರಿ ಮಂತ್ರವನ್ನ ಶುಕ್ಲ ಪಕ್ಷದ ಪಾಡ್ಯದಿಂದ ಅಂದ್ರೆ ಅಮಾವಾಸ್ಯೆ ಆಗತ್ತೆ, ಅಮಾವಾಸ್ಯೆ ಆದ್ಮೇಲೆ ಬರುತ್ತೆ ಪಾಡ್ಯ, ಅಲ್ಲಿಂದ ಇನ್ನು ಹುಣ್ಣಿಮೆ ಬರೋ ತನಕ ನಿತ್ಯಾದಿ ದೇವತೆಗಳು ಹೇಳ್ಕೊಟ್ಟಿದ್ದೆ. ಇವಾಗ ಅರ್ಥ ಆಗತ್ತೆ. ಯಾರೆಲ್ಲ ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ರು ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ನೋಡಿ, ನಿತ್ಯಾದಿ ದೇವತೆಗಳು ಇರ್ತಾರೆ, ಬೆಳಗ್ಗೆ ಒಬ್ರು ಇರ್ತಾರೆ, ರಾತ್ರಿ ಒಬ್ರು ಇರ್ತಾರೆ, ದಿನ ಒಬ್ಬೊಬ್ರು ಇರ್ತಾರೆ ಅಂತ ನಾನು ಹೇಳಿರ್ಲಿಲ್ವಾ? ಅವತ್ತು ಯಾವ ದೇವಿ ಇರ್ತಾರೋ ಆ ದೇವ್ರನ್ನ ಮಾತ್ರ ಪಠಣ ಮಾಡ್ತಾ ಪೂಜೆ ಮಾಡ್ಕೊಂತ ಹೋಗ್ತಾರೆ. ಒಟ್ಟು ಎಲ್ಲಿಂದ ಎಲ್ಲಿಗೆ? ಶುಕ್ಲ ಪಕ್ಷದ ಪಾಡ್ಯದಿಂದ ಹುಣ್ಣಿಮೆ ತನಕ, ಅಮಾವಾಸ್ಯೆ ಆದ ನೆಕ್ಸ್ಟ್ ಇಂದ ಹುಣ್ಣಿಮೆ ಬರೋ ತನಕ ಪೂಜೆ ಮಾಡ್ತಾ ಹೋಗೋದು ವರ್ಷೆಯಾಗಿ ಪರಿಗಣಿಸ್ತಾರೆ. ಇದೇ ಸಮಯಾಚಾರದ ಧ್ಯಾನ ಪದ್ಧತಿ. ಊರ್ಧ್ವ ಮುಖ ಅಂದ್ರೆ ಏನ್ ಗೊತ್ತಾ? ಆರೋಹಣ ಕ್ರಮ, ಕೆಳಗಡೆಯಿಂದ ಮೇಲ್ ಹೋಗೋದು. ಇದು ಸಮಯಾಚಾರ ಷಟ್ಚಕ್ರ ಧ್ಯಾನ ಪದ್ಧತಿ. ಕೌಲಾಚಾರ ಷಟ್ಚಕ್ರ ಧ್ಯಾನ ಪದ್ಧತಿ ಅಂತಿದೆ ಒಂದು. ಏನು ಕೌಲಾಚಾರ ಅಂದ್ರೆ ವಾಮಾಚಾರ. ಸರ್ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ರು ಸರ್, ಏನೇನೋ ಅದೆಲ್ಲ ಸುಳ್ಳು ಅಂತ ಅನ್ಕೊಂತೀವಿ. ಬಟ್ ಎಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್. ಇದಾರೆ, ಖಂಡಿತವಾಗ್ಲೂ ಇದಾರೆ. ನಮಗ್ ಮಾಡ್ಸೋದ್ ಬೇಡ ಅಷ್ಟೇ, ಅಂತವ್ರು ಯಾರು ಇಲ್ಲ. ಬಟ್ ತುಂಬಾ ಕಡಿಮೆ ಇದಾರೆ ಇವಾಗ. ಎಲ್ಲೋ 1-2% ಸಿಗ್ಬೋದಷ್ಟೇ. ಇಡೀ ನೀವು ಕರ್ನಾಟಕ ಎಲ್ಲಾನು ಹುಡ್ಕೊಂಬಂದ್ರೆ 2% ಆಫ್ ಮೆಂಬರ್ ಸಿಗ್ತಾರೆ ಮಾಡೋರು. ಈಗೆಲ್ಲ ನಶಿಸ್ಬಿಟ್ಟಿದ್ದಾರೆ. ಈ ಕೌಲಾಚಾರ ಷಟ್ಚಕ್ರ ಧ್ಯಾನ ಪದ್ಧತಿ, ಈಗ ವಾಮಾಚಾರ ಮಾಡ್ತಾರಲ್ಲ, ಸುಮ್ನೆ ಬಂದ್ಬಿಡ್ತಾವಂಗ ವಿದ್ಯೆ. ಸುಮ್ನೆ ನಿಮ್ ಮನೆಗೇನೋ ಯಾರಿಗೂ ಹುಷಾರಿಲ್ದಂಗ್ ಮಾಡ್ಬೇಕು ಅಂದ್ರೆ ಸುಮ್ನೆ ಅವ್ನ್ ಮಾಡ್ಬಿಡ್ತಾನ ಹಂಗೆ. ಫಸ್ಟ್ ಅವ್ನ್ ಕಲ್ತ್ಕೋಬೇಕಲ್ಲ, ಸಾಧನೆ ಮಾಡ್ಬೇಕಲ್ಲ. ಅವ್ನ್ ಏನಾದ್ರು ಮಂತ್ರ ಹಾಕಿದ್ ಫಲಿಸ್ಬೇಕು ಅಂದ್ರೆ ಮಂತ್ರ ಸಾಧನೆ ಮಾಡ್ಕೋಬೇಕಲ್ಲ, ಮಂತ್ರ ಸಿದ್ಧಿ ಮಾಡ್ಕೋಬೇಕಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ವಾಮಾಚಾರ ಮಾಡೋರು ಸಹಸ್ರಾರದಿಂದ ಕೆಳಕ್ಕೆ. ಈಗ ನಾವೇನ್ ಮಾಡಿದ್ವಿ?
ಈಗ ನಾವು ನಾರ್ಮಲ್ ಪೂಜೆ ಮಾಡೋರು ಕೆಳಗಡೆಯಿಂದ ಮೇಲ್ಗಡೆ ಪೂಜೆ ಮಾಡ್ಕೊಂಡು ಹೋದ್ವಿ. ಅವ್ರ ಹಂಗಲ್ಲ, ಮೇಲಿಂದ ಕೆಳಗಡೆ ಪೂಜೆ ಮಾಡ್ತಾರೆ. ಸಹಸ್ರಾರದಿಂದ ಅಂದ್ರೆ ಶಿರಸ್ ತಲೆಯಿಂದ ಗುದಸ್ಥಾನದ ತನಕ ಧ್ಯಾನ ಮಾಡ್ತಾರೆ. ಆಗ್ಲೇ ಹೇಳ್ದೆ ಊರ್ಧ್ವ ಮುಖ ಮೇಲ್ಗಡೆ ಇರುತ್ತೆ, ಇದು ಕೆಳಗಡೆ ಇರುತ್ತೆ. ಯಾವುದು? ತ್ರಿಕೋಣ, ಬಿಂದು ತ್ರಿಕೋಣ ಸಂಯುಕ್ತಂ ದಶರಾಯುಗ್ಮಂ ಶ್ರೀಚಕ್ರ. ಆ ಶ್ರೀಚಕ್ರದ ಪವರು ಮೇಲಿಂದ ಕೆಳಗಡೆ ಎರಿತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಆಗ್ಲೇ ನಾನು ಪಂಚದಶಾಕ್ಷರಿ ಮಂತ್ರ ಹೇಳಿದ್ನಲ್ಲ, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಅಲ್ಲಿ ನಾವು ಕಾಯೇ ಈಲ ಹ್ರೀಮ್ ಅಂತ ಪಠಣ ಮಾಡ್ತೀವಿ, ಹಸಕ ಹಲ ಹ್ರೀಮ್ ಅಂತ ಪಠಣ ಮಾಡ್ತೀವಿ, ಸಕಲ ಹ್ರೀಮ್ ಅಂತ ಮಾಡ್ತೀವಿ. ಉಲ್ಟಾ ಮಾಡ್ತಾರೆ ಅವರು. ಫಸ್ಟ್ 3ನೇ ಲೈನು, ಆಮೇಲೆ 2ನೇ ಲೈನು, ಆಮೇಲೆ 1ನೇ ಲೈನ್, ಈ ತರ ಉಲ್ಟಾ ಪಾರಾಯಣ ಮಾಡ್ತಾರೆ. ಈ ತರ ಮಾಡ್ತಾ ಮಾಡ್ತಾ ಮಂತ್ರ ಸಾಧನೆ ಮಾಡ್ಕೊಂತಾರೆ ಅವರು. ನಾವೇನ್ ಮಾಡ್ತೀವಿ? ಶುಕ್ಲ ಪಕ್ಷದ ಪಾಡ್ಯದಿಂದ ಹುಣ್ಣಿಮೆ ತನಕ ಮಾಡ್ತೀವಿ. ಅವರು ಕೃಷ್ಣ ಪಕ್ಷದ ಪಾಡ್ಯಮಿ ಅಂದ್ರೆ ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಇಂದ ಅಮಾವಾಸ್ಯೆ ತನಕ ಇರೋ ನಿತ್ಯ ತಿಥಿ ದೇವತೆಗಳನ್ನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ಅಮಾವಾಸ್ಯೆ ಇಂದ ಬರೋ ತಿಥಿ ದೇವತೆಗಳನ್ನ ಪೂಜೆ ಮಾಡಲ್ಲ, ಅವ್ರು ಅದನ್ನೇ ಪೂಜೆ ಮಾಡ್ತಾರೆ. ಕೊನೆಯಿಂದ ಮೊದ್ಲಿನ ತನಕ ಅಂದ್ರೆ ಡಿಸೆಂಡಿಂಗ್ ಆರ್ಡರ್, ನಾವು ಅಸೆಂಡಿಂಗ್ ಆರ್ಡರ್ ಹೋಗ್ತೀವಿ. ಅಂದ್ರೆ 1, 2, 3, 4 ಅಂತ ಏರಿಸ್ಕೊಂಡು ಹೋಗ್ತಿವಿ. ಅವ್ರ ಹಂಗಲ್ಲ, 15, 14, 13, 12 ಅಂತ ಮೇಲಿಂದ ಕೆಳಗಡೆ ಬರ್ತಾರೆ. ಯಾರು? ಈ ವಾಮಾಚಾರ ಮಾಡೋರು. ಅದಕ್ಕೇನೆ 2 ರೀತಿ ಕರಿತೀವಿ ದೇವಿನ ಆರಾಧಕರನ್ನ, ಸಮಯಾಚಾರಿಗಳು ಮತ್ತು ಕೌಲಾಚಾರಿಗಳು ಅಂತ. ಸಮಯಾಚಾರಿಗಳು ಅಂದ್ರೆ ನಾವೆಲ್ಲ, ಕೌಲಾಚಾರಿಗಳು ಅಂದ್ರೆ ಬೇರೆಯವರು. ನೋಡಿ, ಸಾಧನ ವಿಧಾನ ಭಿನ್ನ ಕ್ರಮವಾಗಿದ್ರು ಕೂಡ ಧ್ಯೇಯ ಒಂದೇ. ಏನ್ ಗೊತ್ತಾ? ಅವರು ಒಂದೇ ರೀಸನ್ ಪೂಜೆ ಮಾಡೋದು, ನಾವು ಒಂದೇ ರೀಸನ್ ಪೂಜೆ ಮಾಡೋದು. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೋಬೇಕು. ಎಲ್ಲೆಲ್ಲೋ ಕ್ಲಾಸಿಗೆ ಅಟೆಂಡ್ ಮಾಡಿ ನಾವು ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಬಿಡ್ತೀವಿ, ಪ್ಲೀಸ್ ನಮ್ಮ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗಿ ಅಂತಾರಲ್ಲ, ಖಂಡಿತ ಶುದ್ಧ ಸುಳ್ಳು. ಯಾವ ಕುಂಡಲಿನೂ ಶಕ್ತಿನೂ ಜಾಗೃತ ಆಗಲ್ಲ. ಈಗ ಇಷ್ಟೊತ್ತು ಹೇಳಿದ್ನೆಲ್ಲ ಪ್ರೊಸೀಜರ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿದ್ನೆಲ್ಲ ಅವ್ರು ಮಾಡಿಸ್ತಾರ? ಈ ಶ್ಲೋಕ ಹೇಳ್ಕೊಡಲ್ಲ ನಿಮ್ಗೆ. ಅಟ್ಲೀಸ್ಟ್ ಈ ಪಂಚದಶಾಕ್ಷರಿ ಮಂತ್ರ, ಅವ್ರ ಮಂತ್ರನೇ ಹೇಳ್ಕೊಡಲ್ಲ ಕುಂಡಲಿನಿ ಶಕ್ತಿ ಜಾಗೃತ ಮಾಡೋರು. ಜಸ್ಟ್ ನಿಮ್ ಕಣ್ಣು ಮುಚ್ಚಿಸ್ಬಿಟ್ಟು ಏನೇನೋ ಹೇಳ್ತಾ ಇರ್ತಾರೆ. ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸೆ ಅಂತ ಬಂತು. ಅಂದ್ರೆ ಸಹಸ್ರಾರ ಕಮಲದಲ್ಲಿ ಏಕಾಂತದಲ್ಲಿ ಪತಿ ಜೊತೆ ಅಂದ್ರೆ ಸದಾಶಿವನ್ ಜೊತೆ ತಾಯಿ ಇಲ್ಲಿ ಕ್ರೀಡೆ ಆಡ್ತಾ ಇದ್ದಾಳೆ ಅಂತ ಅರ್ಥ. ನೋಡಿ, ಮಾತಲ್ಲಿ 4 ತತ್ವ ಬಂತು: ಮಾಯಾ, ಶುದ್ಧ ವಿದ್ಯಾ, ಮಹೇಶ್ವರ, ಸದಾಶಿವ. ಅರ್ಥ ಆಯ್ತಾ? ಕೆಲವೊಂದು ವಿಚಾರ ನಿಮ್ಗೆ ಅರ್ಥ ಆಗಲ್ಲ ನಾನು ಹೇಳಿದ್ರೆ, ಯಾಕಂದ್ರೆ ಪಾಪ ಎಲ್ಲ ಬೇಸಿಕ್. ಇನ್ ಮುಂದೆ ಎಲ್ಲ ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಅದಕ್ಕೆ ನಾನು ಕಷ್ಟ ಆದ್ರೂ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಬೈಂದವ ಸ್ಥಾನ ವಿಚಾರದ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ. ಈ ಹೆಸರೇ ಕೇಳ್ದೆ ಇರ್ಬೋದು, ಬಟ್ ತಿಳ್ಕೊಳ್ಳಿ. ಏನು ಬೈಂದವ ಸ್ಥಾನ ಅಂತ? ಸರ್ ಏನ್ ಸರ್ ಬೈಂದವ ಸ್ಥಾನ ಅಂದ್ರೆ? ಈ ನವಾವರಣ, ಈಗ ನಾವು ಶ್ರೀಚಕ್ರ ಪೂಜೆ ಮಾಡ್ತಾ ಇದೀವಿ ಗೊತ್ತಾ ನಿಮ್ಗೆ, ನಮ್ ಫಂಕ್ಷನ್ ಅಲ್ಲಿ 18ನೇ ತಾರೀಕು. ಈ ನವಾವರಣ ಪೂಜೆ ಯಾಕೆ ಮಾಡಿಸ್ತಿದೀವಿ ಅಂದ್ರೆ ಅದಕ್ಕೂ ಸಾಕಷ್ಟು ರೀಸನ್. ಹಂಗೆ ಹೇಳ್ಬಿಟ್ಟಿದ್ರೆ ಅರ್ಥ ಆಗ್ತಿಲ್ಲ, ಬಟ್ ಈಗ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ. ಈ ಶ್ರೀಚಕ್ರದಲ್ಲಿ 9 ಆವರಣ ಇದೆ. ಅಂದ್ರೆ 9, 1, 2, 3, 4 ಅಂತ 9 ಭಾಗ. ಈ 9 ಫ್ಲೋರ್ ಮನೆ ಅಂತ ಅನ್ಕೋಬಿಡಿ, ಬಿಲ್ಡಿಂಗ್ ಒಂದ್ರ ಮೇಲೆ ಒಂದಿದೆ. ಈ ಮೇಲ್ಗಡೆ 4 ಫ್ಲೋರು ಶಿವನ್ಗೆ ಸಂಬಂಧಪಟ್ಟಿದ್ದು, ಈ ಕೆಳಗಡೆ 5 ಫ್ಲೋರು ಶಕ್ತಿಗೆ ಅಂದ್ರೆ ಅಮ್ಮನವ್ರಿಗೆ ಸಂಬಂಧಪಟ್ಟಿದ್ದು. 4 + 5 9 ಆಯ್ತಾ? ಶ್ರೀಚಕ್ರದ ಮೇಲ್ಭಾಗವಾದಂತಹ 4 ಶಿವಚಕ್ರ ಆದ್ರೆ, ಶ್ರೀಚಕ್ರದ ಕೆಳಗಡೆ ಇರೋ 5 ಭಾಗ ಶಕ್ತಿ ಚಕ್ರ ಅಥವಾ ದೇವಿ ಚಕ್ರ ಅಂತ ಕರಿತೀವಿ. ಈಗ 2 ಸೇರಿಸ್ಬಿಟ್ಟೆ ಶಿವಶಕ್ತಿಮಯವಾದಂತಹ ಶ್ರೀಚಕ್ರ. ಅದು ಶಿವ ಪಾರ್ವತಿಯರ ಶರೀರ ಅಂತ ಕರೆಯೋದು ನಾವು. ಇದನ್ನ ನಾವು ಬೈಂದವ ಸ್ಥಾನ ಅಂತ ಕರಿತೀವಿ. ಸರ್ ಶ್ರೀಚಕ್ರದ ಬಗ್ಗೆ ಕೇಳಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್, ನನ್ಗೆ ಅರ್ಥನೇ ಆಗಲ್ಲ. ತ್ರಿಕೋಣ, ಅಷ್ಟಕೋಣ, 2 ದಶಾರಗಳು, ಚತುರ್ದಶ ಕೋಣ, ಇಷ್ಟೇ ಶ್ರೀಚಕ್ರ ಅಂದ್ರೆ. ವೆರಿ ಸಿಂಪಲ್. 9 ಅಂತ ನೆನ್ಪಿಟ್ಕೋಬೇಕು ಶ್ರೀಚಕ್ರ ಅಂದ್ರೆ. ಎಷ್ಟು? 9. ಯಾರಾದ್ರೂ ಶ್ರೀಚಕ್ರ ಅಂದ ತಕ್ಷಣ ನಿಮ್ ತಲೆಯಲ್ಲಿ ನಂಬರ್ 9 ಬರ್ಬೇಕು. ಆ ನಂಬರ್ 9 ಅಂದ್ರೆ ಏನ್ ಗೊತ್ತಾ? ತ್ರಿಕೋಣ ಫಸ್ಟ್ 3. ತ್ರಿಕೋಣ ಮೀನ್ಸ್ 3. ಅಷ್ಟ 2 ದಶಾರ, ಚತುರ್ದಶ.
ಅಂದ್ರೆ 5 ಅಂಗಗಳು, ಆಮೇಲೆ 16 ದಳ ಇರುತ್ತೆ, 8 ದಳ ಇರುತ್ತೆ, 3 ಮೇಕಲೆ ಇರುತ್ತೆ, ಭೂಪರಿ ಎಲ್ಲ ಇರುತ್ತೆ. ಬಟ್ 9 ಅಂತ ನೆನ್ಪು ಮಾಡ್ಕೊಳ್ಳಿ. ಆ 9ರಲ್ಲಿ 4 ಶಿವನ ಶಕ್ತಿ ಆಗಿರುತ್ತೆ, ಇನ್ 5 ದೇವಿ ಶಕ್ತಿ ಆಗಿರುತ್ತೆ. ದೇವಿ ಶಕ್ತಿ ಕೆಳಗಡೆ ಇರುತ್ತೆ, ಶಿವನ ಶಕ್ತಿ ಮೇಲಿರುತ್ತೆ, ಅದ್ರಲ್ಲಿ ಎಲ್ಲ ಅಡಗಿರುತ್ತೆ. ಇಷ್ಟು ಅರ್ಥ ಮಾಡ್ಕೊಬಿಟ್ರೆ ಸಾಕು. ಈ 4 ಶಿವಚಕ್ರ, 5 ಶಿವಚಕ್ರ ವ್ಯಾಪಿಸಿ ಕೊನೆಗೊಳ್ಳೋ ಕಾರಣ ಶಿವಶಕ್ತಿಯರ ಐಕ್ಯ ಉಂಟಾಗತ್ತೆ. ನಿನ್ನೆ 9ನೇ ಶ್ಲೋಕಕ್ಕೆ ಬೀಜಾಕ್ಷರಿ ಮಂತ್ರ ಬರ್ಸಿದೆ, ನೆನ್ಪಿದ್ಯಾ ನಿಮ್ಗೆ? ಯಂ 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 ಮಧ್ಯ ಸಾಧ್ಯಂ ಅಂತ ಬರ್ಸ್ಬಿಟ್ಟು ಈ ಕಡೆ ಆಮ್ ಆ ಕಡೆ ಕ್ರೋಮ್ ಅಂತ ಬರ್ಸ್ದೆ. ಯಾಕೆ ಅಂದ್ರೆ ಇದರಲ್ಲಿ ಅಷ್ಟು ಶಕ್ತಿ ಅಡಗಿದೆ. ಹೇಗ್ ಪೂಜೆ ಮಾಡ್ಬೇಕು ಅಂದ್ರೆ, ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಂಡು ಬಿಳಿ ಹೂವನ್ನ ತಗೊಂಡು ಲಲಿತಾ ತ್ರಿಶತಿ ಹೇಳ್ಕೊಂಡು ರಚನೆ ಮಾಡಬೇಕು ತಾಯಿಗೆ. ಅನ್ನ ಅಥವಾ ಕ್ಷೀರ ಪಾಯಸ, ಅಕ್ಕಿ ಹಾಕಿ ಮಾಡೋ ಪಾಯಸ ಏನೂ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಜೇನುತುಪ್ಪ ಕೊಬ್ಬರಿಯನ್ನಾದ್ರೂ ಇಟ್ಟು 1000 ಪ್ರತಿದಿನ 1000 ಸಲ ಹೇಳಿ 45 ದಿನ ಪೂಜೆ ಮಾಡಿದ್ದೆ ಆದ್ರೆ ಪಂಚಭೂತಗಳ ಮೇಲೆ ಜಯವನ್ನ ಸಾಧಿಸ್ತೀರಾ. ದೇಶಾಂತರ ಹೋಗಿರೋರು ಶೀಘ್ರದಲ್ಲಿ ಮನೆಗೆ ಬರ್ತಾರೆ. ಮನೆ ಬಿಟ್ಟು ಹೋಗಿ 10 ವರ್ಷ ಆಗ್ಬಿಟ್ಟಿರ್ತದೆ, ಎಲ್ಲಿ ಹೋದ್ರು ಅಂತ ಗೊತ್ತಿರಲ್ಲ, ಕಾಣೆ ಆಗ್ಬಿಟ್ಟಿರ್ತಾರೆ. ಸೊ ಅಂತ ವ್ಯಕ್ತಿಗಳು ಮನೆಗ್ ಬರ್ತಾರೆ. ಅಗ್ನಿ, ಜಲ, ವಾಯು, ಆಕಾಶ, ಭೂಮಿಯಿಂದ ನಿಮ್ಗೆ ಯಾವುದೇ ರೀತಿ ಅಪಾಯ ಸಂಭವಿಸಲ್ಲ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಶ್ಲೋಕ. 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಅಮ್ಮ ದೇವಿ, ನೀನು ಮೂಲಾಧಾರದಲ್ಲಿ ಭೂತತ್ವವನ್ನ, ಮಣಿಪುರದಲ್ಲಿ ಜಲತತ್ವವನ್ನ, ಇಲ್ಲಿ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಒಬ್ರು ಅದು ಜಲತತ್ವ ಅಲ್ವಾ, ಇದು ಭೂತತ್ವ ಅಲ್ವಾ ಅಂತ. ತತ್ವಗಳ ಬಗ್ಗೆ ತುಂಬಾ ಜನಕ್ಕೆ ಈಗಲೂ ಕೂಡ ಕನ್ಫ್ಯೂಷನ್ಸ್ ಇದೆ. ಅರ್ಥ ಆಯ್ತಾ? ಮಣಿಪುರ ಚಕ್ರದಲ್ಲಿ ಜಲತತ್ವ ಅಂತ ಹೇಳ್ತಾರೆ, ಕೆಲವೊಬ್ರು ಸ್ವಾದಿಷ್ಠಾನ ಆದ್ರೆ ಅದೇ ಕರೆಕ್ಟ್. ಓಕೆನಾ? ಅದು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂತೀರಾ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಗ್ಲೇ ನಾನು ಯಾವ್ದು ಹೇಳದ್ನು ಅದೇ. ಓಕೆ, ಇನ್ನು ಸ್ವಾದಿಷ್ಠಾನ ಅಗ್ನಿ ತತ್ವ, ಅನಾಹತದಲ್ಲಿ ವಾಯುತತ್ವ, ವಿಶುದ್ಧ ಚಕ್ರ ಆಕಾಶ ತತ್ವ, ಭೂಮಧ್ಯದಲ್ಲಿ ಅಗ್ನಾಚಕ್ರ ಇರ್ತಕ್ಕಂಥ ಮನಸ್ತತ್ವವನ್ನ ಹೊಂದಿದ್ಯಾ. ನೀನು ಎಲ್ಲಿದ್ಯಾ ಅಂತ ಹುಡುಕ್ಬಿಟ್ರೆ, ನಾವು ನಿನ್ ದರ್ಶನ ಆಗ್ಬೇಕು ಅಂತ ನಾವು ಕಾಯ್ತಾ ಇದ್ರೆ, ನಿನ್ನ ಕೃಪಾ ಕಟಾಕ್ಷ ಆಗ್ಬೇಕು ಅಂತ ಅನ್ಕೊಂಡಾಗ ನಾನು ತುಂಬಾ ಎಲ್ಲೆಲ್ಲೋ ನೋಡ್ದೆ. ಆಗ ಅರ್ಥ ಆಗಿದ್ದು ಅಂದ್ರೆ ಎಲ್ಲ ತತ್ವಗಳನ್ನ ಭೇದಿಸಿ, ಪಂಚಭೂತಗಳನ್ನ ಭೇದಿಸಿ ಸಹಸ್ರದಳ ಇರ್ತಕ್ಕಂಥ ನಿನ್ನ ಪತಿ ಜೊತೆ ವಿಹರಿಸ್ತಾ ಇದ್ಯಾ. ಸಹಸ್ರದಳದಲ್ಲಿ ಶಿರಸ್ಸಿರ್ತಕ್ಕಂಥ ಭಾಗದಲ್ಲಿ, ಅಲ್ಲಿ ಯಾಕೆ ಅಂದ್ರೆ ಅಲ್ಲಿ ತಾಯಿ ಸಹಸ್ರ ಚಕ್ರ ಇರ್ತಕ್ಕಂಥ, ಸಹಸ್ರ ದಳ 1000 ದಳ ಇರ್ತಕ್ಕಂಥ ಕಮಲದ ಸ್ವರೂಪ. ಅದು ಮಹಾ ಕೈಲಾಸ. ಆ ಮಹಾ ಕೈಲಾಸದಲ್ಲಿ ನೀನು ನಿನ್ನ ಪತಿಯೊಡನೆ ಅಲ್ಲಿ ಆನಂದದಿಂದ ಬಾಳ್ತಾ ಇದ್ಯಾ, ವಿಹರಿಸ್ತಾ ಇದ್ಯಾ. ಹಾಗಾಗಿ ಮಹಾ ಕೈಲಾಸ ನೆಳೆಯಲಾದಂತಹ ನಿನ್ನನ್ನ ಬಾರಿ ಬಾರಿಯಾಗಿ ಪದೇ ಪದೇ ನಾನು ಸ್ಮರಣೆ ಮಾಡ್ತೇನೆ ಅಂತ ಹೇಳ್ಕೊಂತಕ್ಕಂತ ಶ್ಲೋಕದ ಅರ್ಥ. ಎಲ್ಲೆಲ್ಲೋ ಹುಡುಕುದ್ವಿ ದೇವರನ್ನ, ಆದ್ರೆ ನಮ್ಮಲ್ಲಿ ಹುಡುಕೋದ್ನ ಮರ್ತು ಬಿಟ್ವಿ ನಾವು. ಹಾಗಂತ ಬೇರೆ ಕಡೆ ದೇವ್ರಿಲ್ಲ, ಅಲ್ಲಿ ಇದಾನೆ ದೇವ್ರು, ಖಂಡಿತವಾಗ್ಲೂ ಇದಾನೆ. ದೇವಿಕ ಸ್ಥಾನ ಇದೆ. ಇಲ್ಲಿಂದ ನಾನು ಕಾಶಿಗೆ ಹೋಗೋದು ಟ್ರಿಪ್ ಮಾಡ್ಕೊಂಡ್ ಬರಕ್ಕಲ್ಲ, ಅಲ್ಲಿ ಆ ಶಕ್ತಿಯ ಅಂಶ ಇರುತ್ತೆ ಅಂತ. ವೈಷ್ಣೋ ದೇವಿಗೆ ಹೋಗ್ತೀರಾ, ನಮಿಷಾರಣ್ಯಕ್ಕೆ ಹೋಗ್ತೀರಾ, ಅಲ್ಲಿ ದೇವರ ಆವಾಸ ಸ್ಥಾನ ಇದೆ ಅಂತ. ಆದರೆ ಎಲ್ಲ ಕಡೆ ಬರ್ಲಿ, ಎಲ್ಲ ಕಡೆ ಹೋಗ್ ಬನ್ನಿ. ಆದ್ರೆ ವಿಶೇಷವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿನಿತ್ಯ ಪಾರಾಯಣ ಮಾಡ್ತಾ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ 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 ಬನ್ನಿ. ಸರ್ ನನ್ ತಡ್ಡಿ ಸರ್, ನನ್ಗೇನೂ ಗೊತ್ತಿಲ್ಲ, ಹೇಗೆ ಏನೂ ಅನ್ನೋರ್ಗೂ ಕೂಡ ಆ ಜಗನ್ಮಾತೆ ಒಂದಲ್ಲ ಒಂದು ದಿನ ನಿಮ್ಗೆ ಪ್ರತ್ಯಕ್ಷಳಾಗಿ ನಿಮ್ಮ ಮನೋಮಂದಿರದಲ್ಲಿ ದರ್ಶನವನ್ನ ಕೊಡ್ತಾಳೆ ಅಂತ ಮಾತ್ರ ಹೇಳಬಲ್ಲೆ. ಎಷ್ಟೋ ಸಾವಿರಾರು ಜನ ನಿದರ್ಶನ ಇದ್ದಾರೆ, ಏನೂ ಮಾಡ್ದೆ ಆಕೆ ನಾಮವನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ದರ್ಶನವನ್ನ ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳಿದೆ. ಅದಕ್ಕೆ ಯಾವಾಗ್ಲೂ ಹೇಳೋದು, ಸರ್ವಂ ಶ್ರೀ ದೇವಿ ಪಾದಾರ್ಪಣಮಸ್ತು. ಶುಭವಾಗಲಿ.